ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ SSC GD ಎಕ್ಸಾಮ್ ಸ್ಟಾರ್ಟ್ ಆಗಿ 2ನೇ ವೀಕ್ ಸ್ಟಾರ್ಟ್ ಆಗ್ಯದ. ಎಕ್ಸಾಮ್ ಒಳಗೆ ಭಾಳಷ್ಟು ಸಾರಿ ರಿಪೀಟೆಡ್ ಪ್ರಶ್ನೆಗಳು ಬರಾಕತ್ತಾವ. ನೀವು ನೋಡಿದಂಗೆ ಸಿಂಪ್ಲಿಫಿಕೇಶನ್ ಮೇಲೆ ಆಗಿರ್ಬೋದು, ಮತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಆಗಿರ್ಬೋದು, ಅವೇ ಒಂದಿಷ್ಟು ಕ್ವಶನ್ಸ್ ಏನಾಗತ್ತವ, ರಿಪೀಟೆಡ್ ಕ್ವಶನ್ಸ್ ಬರತ್ತವ. ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಏನು ಮಾಡೋಣ ಅಂತ ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಟೈಮನ್ನು ವೇಸ್ಟ್ ಮಾಡದೆ ಕ್ವಶನ್ಸ್ ಯಾವ ಥರ ಅದಾವ ಸರ್, ಪರ್ಸೆಂಟೇಜ್ ಒಳಗೆ ಯಾವ ಥರ ಕೇಳಾಕತ್ತಾರ, ಸಿಂಪ್ಲಿಫಿಕೇಶನ್ ಒಳಗೆ ಯಾವ ಥರ ಕೇಳಾಕತ್ತಾರ, ಡಿಸ್ಕೌಂಟ್ ಒಳಗೆ ಯಾವ ಥರ ಕೇಳಾಕತ್ತಾರ, ಸರ್ ಮೆನ್ಸುರೇಷನ್ ಒಳಗೆ ಯಾವ ಥರ ಕೇಳಾಕತ್ತಾರ ಅಂತ ಭಾಳಷ್ಟು ಜನ ಕೇಳಾಕತ್ತಿದ್ರಿ. ಸರ್ ಕ್ಲಾಸ್ ಮಾಡ್ರಿ ಅಂತ ಅನ್ನಕತ್ತಿದ್ರಿ. ಅದಕ್ಕೆ ಮತ್ತೊಂದಿಷ್ಟು ಕ್ವಶನ್ಸನ್ನು ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ಹಿಂದಿನ ಕ್ಲಾಸನ್ನು ನಾನು ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಏನು ಕ್ಲಾಸನ್ನು ಮಾಡಿದ್ದೀನಿ, ನೆಕ್ಸ್ಟ್ ಯಾವುದೇ ಶಿಫ್ಟ್ ಇರಲಿ, ಯಾರದೇ ಎಕ್ಸಾಮ್ ಇರಲಿ, ಆ ಎಲ್ಲ ಕ್ಲಾಸನ್ನು ಒಂದ್ಸಾರಿ ರಿವಿಷನ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಹಂಗಾರೆ ನೋಡ್ರಿ, ಮೊದಲನೇ ಪ್ರಶ್ನೆ ಏನದ ಸರ್ ನೋಡ್ರಿ, ಪಿನ ಆದಾಯವು ಏನೈತಿ ಅಂದ್ರೆ 40%. ಒಂದು ಸೆಕೆಂಡು. ನೋಡ್ರಿ ಏನೈತಿ ಅಂತಾರ, ಪಿನ ಆದಾಯದ 40% ಯಾವುದಕ್ಕೆ ಸಮ ಐತಿ, ಕ್ಯೂನ ಆದಾಯದ 75%ಗೆ ಸಮ ಐತಿ ಅಂತ. ಹಂಗಾರೆ ಕ್ಯೂನ ಆದಾಯವು ಪಿನ ಆದಾಯದ ಎಷ್ಟು ಶೇಕಡ ಅಂತೇಳಿ ಕೇಳತ್ತಾರ ಪ್ರಶ್ನೆ. ಸರ್ ನೋಡ್ರಿ, 40% ಆಫ್ ಪೀಸ್ ಇನ್ಕಮ್ ಈಸ್ ಈಕ್ವಲ್ ಟು 75% ಆಫ್ ಕ್ಯೂಸ್ ಇನ್ಕಮ್. ನೋಡ್ರಿ, ಹಂಗಾರೆ ಇಲ್ಲಿ ಏನು ಪಿ ಅದನ್ನಲ್ಲ, ಈ ಒಂದು ಪಿದ ಏನು ಇನ್ಕಮ್ ಐತಿ, ಈ ಒಂದು 40% ಯಾವುದಕ್ಕೆ ಸಮ ಐತಿ ಅಂತಂದ್ರ, ಏನು ಈ ಕ್ಯೂ ಅದನ್ನಲ್ಲ, ಕ್ಯೂದ ಸ್ಯಾಲ್ರಿಗೆ 75%ಗೆ ಸಮ ಐತಿ ಅಂತ. ಹಂಗಾರೆ ಈಗ ನಮ್ಗೆ ಪಿದು ಮತ್ತು ಕ್ಯೂದು ಸ್ಯಾಲ್ರಿ ಎಷ್ಟೈತಿ ಅಂತ ತಗೋಬೇಕಾರೆ ಇವೆರಡು ಥರದ್ದು ರೇಷೋ ಫೈಂಡ್ ಔಟ್ ಮಾಡ್ಕೋಬೇಕ್ರಿ. ಸರ್ ಈ ಕಡೆ ಇಲ್ಲಿ ಈಕ್ವಲ್ ಟು ಐತಾರ, ನಾವು ಆ ಕಡೆ ಏನು ಮಾಡ್ತೀವಿ ಅಂದ್ರೆ ಕಡ್ತಾ ಹೊಡಿತೀವಿ. ಸರ್ ಈ ಪರ್ಸೆಂಟೇಜ್ ಕ್ಯಾನ್ಸಲ್. ಈಗ ನೆಕ್ಸ್ಟ್ ಇಲ್ಲಿ 40 ಐತಿ, ಇಲ್ಲಿ 75 ಐತಾರ ನೋಡ್ರಿ. 5 8ರಲ್ಲಿ 40, 5 1ರಲ್ಲಿ 5, 2 ಉಳಿತು 25 ಆಯ್ತು, 5 5ರಲ್ಲಿ 25. ಅಂದ್ರೆ ಇದು ನಾವು ಏನಂತ ಬರಿತೀವಿ ಅಂತಾರ, 8 ಇಂಟು ಪಿ ಅಂದ್ರೆ 8P ಅಂತೇಳಿ ಬರಿತೀವಿ. ಇನ್ನು 15 ಇಂಟು ಕ್ಯೂ ಅಂತಾರೆ, ಇದನ್ನೇನಂತ ಬರಿತೀವಿ ಅಂತಾರೆ 15Q ಅಂತೇಳಿ ಬರಿತೀವಿ. ಸರ್ ಈ ಥರ ಇದ್ದಾಗ ನಿಮ್ಗೆ ರೇಷೋ ತಗೊಳ್ಳೋದು ಗೊತ್ತದ. ಸರ್ ಯಾವ ಥರ ರೇಷೋ ತಗೋತೀವಿ ಅಂದ್ರೆ, ಪಿ ರೇಷೋ Q ಈಕ್ವಲ್ ಟು ಏನಾಗ್ತೈತೆ, ಈ 15 ಈ ಕಡೆ ಬರ್ತೈತಿ, ಈ 8 ಈ ಕಡೆ ಹೋಗ್ತದ. ಹಂಗಾರೆ ಇಲ್ಲಿ ರೇಷೋ ಬರ್ತೈತಿ ನಮ್ಗೆ ಏನಂತಂದ್ರೆ 15:8 ಅಂತೇಳಿ. ಸರ್ ಹಾಗಾದ್ರೆ ಅವ್ರು ಏನು ಕೇಳತ್ತಾರ, ಸರ್ ಕ್ಯೂನ ಆದಾಯವು ಪಿನ ಆದಾಯದ ಎಷ್ಟು ಶೇಕಡ. ನೋಡ್ರಿ, ಕ್ಯೂನ ಆದಾಯವು ಅಂದ್ರೆ ಈ 8 ಏನೈತಲ್ಲ, ಈ 8 ಅನ್ನೋದು ಈ 15ರೊಳಗಿಂದ ಅಂದ್ರೆ ಪಿನ ಆದಾಯ 15 ರೂಪಾಯಿ ಐತಿ, ಇದ್ರೊಳಗಿಂದ ಎಷ್ಟು ಶೇಕಡ ಅಂತ ಕೇಳತ್ತಾರ. ಹಾಗಾದ್ರೆ ನೋಡ್ರಿ, ಇವಾಗ ಯಾರ್ದು ಇದು ಕ್ಯೂನ ಆದಾಯವು, ನೋಡ್ರಿ ಕ್ಯೂನ ಆದಾಯ ಏನೈತಲ್ಲ, ಇದು 8 ಅನ್ನೋದು, ಇದು ಯಾವುದ್ರೊಳಗಿಂದ ಅಂತಾರ, ಪಿನ ಆದಾಯದ. ಈ ಪಿದ ಆದಾಯದ ಎಷ್ಟೈತಿ, 15 ಐತಿ. ಈ 15ರಾಗ ಇದು 8 ಅನ್ನೋದು ಎಷ್ಟು ಶೇಕಡ ಅಂತ ಕೇಳತ್ತಾರ, ಪರ್ಸೆಂಟೇಜ್ 100 ಅಂದ್ರೆ ಇಂಟು 100. ಇವಾಗ ನೋಡ್ರಿ, 5 3ಲೆ 15, 5 20ರಲ್ಲಿ 100. ಸರ್ ನೆಕ್ಸ್ಟ್ 3ಲೆ ಇದೋಗಲ್ಲ 2 ಇಂಟು ಮಾಡ್ಕೋತೀವಿ. 20 ಇಂಟು 8 ಅಂದ್ರೆ ಎಷ್ಟಾಗತ್ತೆ ರೀ, 160 ಆಗುತ್ತೆ. ಡಿವೈಡೆಡ್ ಬೈ ಇದು 3 ಐತಿ. ಸರ್ ಹಾಗಾದ್ರೆ ನೋಡ್ರಿ, 3 1ರಲ್ಲಿ 3, 3 5ರಲ್ಲಿ 15. ನೆಕ್ಸ್ಟ್ 1 ಉಳಿತದ, ಮತ್ತೆ 10 ಆಗ್ತೈತಿ. ಸರ್ 3 3ಲೆ 9, ಇನ್ನೂ ಒಂದು ಶೇಷ ಉಳಿತೈತಿ. ಪಾಯಿಂಟ್ ಕೊಟ್ಟರೆ ಎಷ್ಟಾಗ್ತೈತಿ ಹೇಳ್ರಿ, 10 ಆಗ್ತೈತಿ. 3 3ಲೆ 9, ಮತ್ತೊಂದು ಉಳಿತೈತಿ, 10 ಆಗ್ತೈತಿ. ಮತ್ತೆ 3 3ಲೆ 9, ಅಂದ್ರೆ 53.33% ಅಂತ ಹೇಳ್ತೀವಿ. ಆಪ್ಷನ್ ಯಾವುದು ಅಂತಾರೆ, ಆಪ್ಷನ್ ಬಿ ಅನ್ನೋದು ಸರಿ ಆಗ್ತದೆ. ಓಕೆ ಸರ್, ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ, ಫಾಸ್ಟ್ ಆಗಿ ನೋಡ್ರಿ ಕ್ವಶನ್ ಏನೈತಿ. ಸರ್ ಭಾಳಷ್ಟು ಪ್ರಶ್ನೆಗಳದಾವ, ಸಮಯ ವೇಸ್ಟ್ ಮಾಡೋದು ಬೇಡ, ಕ್ವಶನ್ಸ್ ಅನ್ನ ನೀಟಾಗಿ ಓದ್ಕೊಡ್ರಿ. ಸ್ಟಾರ್ಟ್ ಮಾಡ್ತೀನಿ ಹಂಗೆ. ಓಕೆ ಸರ್ ನೋಡ್ರಿ, ಕ್ವಶನ್ ಏನೈತಿ ಅಂತಾರ, ಒಂದು ಸಂಖ್ಯೆಯ 1/5 ಅರ, 1/4 ಅರ, 1/3 ಅರ, ಇದು ಅದಕ್ಕೆ ಸಮ ಐತೆ ಅಂದ್ರೆ 18ಕ್ಕೆ ಸಮ ಆಗಿದ್ರ ಆ ಸಂಖ್ಯೆಯ 3/10 ಎಷ್ಟು ಅಂತೇಳಿ ಕೇಳತ್ತಾರ. ನೋಡ್ರಿ, ಈ ತರ ಅದ ಹೇಳತ್ತಿಲ್ಲ ನಾನು, ಹಾಫ್ ರ ಬಂದಂದ್ರೆ ಇಂಗ್ಲೀಷ್ನ ಓದೋದು ಬೆಟರ್ ಅಂತೇಳಿ. ನೋಡ್ರಿ, ಇಲ್ಲಿ 1/3 ಆಫ್, 1/4 ಆಫ್, 1/5 ಆಫ್ ಅ ಸರ್ಟನ್ ನಂಬರ್ ಈಸ್ 18 ಅಂತ. ಅಂದ್ರೆ ಯಾವುದೋ ಒಂದು ಸಂಖ್ಯೆ ಐತ್ರಿ, ಇಲ್ಲಿ ನೋಡ್ರಿ, ಸ್ವಲ್ಪ ಯಾವುದೋ ಒಂದು ಸಂಖ್ಯೆ ಐತಿ, ಈ ಸಂಖ್ಯೆದ 1/3 ಅಂದ್ರೆ 1/3, ಆಮೇಲೆ 1/4 ಅಂದ್ರೆ 1/4, ನೆಕ್ಸ್ಟ್ 1/5 ಅಂದ್ರೆ 1/5, ಇದು ಎಷ್ಟು ಬರ್ತೈತಿ ಅಂದ್ರೆ 18 ಬರ್ತೈತಿ ಅಂತ. ಸರ್ ಈ ತರ ಇತ್ತು ಅಂದ್ರೆ ನಿಮಗೆ ನಾ ಏನ್ ಮಾಡ ಅಂತ ಹೇಳಿದೀನಿ, ಇದ ಅಮೌಂಟ್ ಅನ್ನ ಇಲ್ಲಿ ಹಾಕ್ರಿ, ಇವ್ರು ಉಲ್ಟಾ ಬರೀರಿ ಅಂತ ಹೇಳಿದೀನಿ. ಹಾಗಾದ್ರೆ ನೋಡ್ರಿ, ಇವಾಗ ಈ 18ಅನ್ನ ಇಲ್ಲಿ ಬರೀತೀನಿ. ಇದು ಇಂಟು 1/3 ಇದ್ದಿದ್ದು ಏನಾಗುತ್ತೆ, 3/1 ಆಗ್ತೈತಿ. ಇಂಟು 1/4 ಇದ್ದಿದ್ದು ಏನಾಗ್ತದ, 4/1 ಆಗ್ತದ. ಇಂಟು 1/5 ಇದ್ದಿದ್ದು ಏನಾಗ್ತದ, 5/1 ಆಗ್ತದ. ಸರ್ ಈಗ ಏನ್ ಮಾಡ್ಬೇಕು, ಈಗ ಏನ್ ಮಾಡ್ತೀವಿ ಅಂತಾರ, ಎಲ್ಲಾನು ಇಂಟು ಮಾಡ್ಕೋತೀವ್ರಿ. ನೋಡ್ರಿ, 18 3ಲೆ ಎಷ್ಟು, 54, ಇಂಟು 4 ಇಂಟು 5 ಅಂದ್ರೆ ಎಷ್ಟು ಆಗ್ತೈತಿ, 20 ಆಗ್ತೈತಿ. ಸರ್ 54 ಡಬಲ್ ಎಷ್ಟು ಅಂತಾರೆ, 108, ಇದೊಂದು 0 ಅಂದ್ರೆ 1080. ಸರ್ ಯಾವ್ದಂದ್ರೆ ಆ ಒರಿಜಿನಲ್ ನಂಬರ್ ಎಷ್ಟು ಅಂತಾರೆ, 1080. ಆ ಸಂಖ್ಯೆ 1080. ಬಟ್ ನಂಗೆ ಬೇಕಾಗಿತ್ತು
10 ಅಂದ್ರ ಆ ಸಂಖ್ಯೆ ಒಳಗ 10 ಭಾಗ ಮಾಡಿ ಅದ್ರಾಗಿಂದ 3 ಭಾಗ ಹೇಳ್ಬೇಕು. ಅಂದ್ರೆ ಎಷ್ಟು ಹೇಳ್ಬೇಕು ಅಂತಾರ, ಇದೇನು 1080 ಅಂತ ಐತಲ್ಲ, ಇದಕ್ಕೆ 3/10 ವ್ಯಾಲ್ಯೂ ಕೇಳತ್ತಾರ ನೋಡ್ರಿ. ಈ ಜೀರೋ ಕ್ಯಾನ್ಸಲ್, 100 3 300 ಆಗ್ತೈತಿ, 8 3 24 ಆಗ್ತೈತಿ. 324 ಅನ್ನೋದು ಈ ಪ್ರಶ್ನೆಗೆ ಆನ್ಸರ್ ಆಗಿರ್ತದ ಸರ್. ಆಪ್ಷನ್ 324 ಅನ್ನೋದು ಯಾವ್ದು ಅಂತಾರೆ, ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗ್ತದ್ರಿ. ಯಾಕ ಕ್ಲಿಯರ್ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ. ಏನದ ಪ್ರಶ್ನೆ, ಚಂದಂಗೆ ಓದ್ಕೊಳ್ರಿ ಸರ್. ಎವರೇಜ್ ಸ್ಪೀಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಸರ್. ಏನದ ಪ್ರಶ್ನೆ ಸರ್ ನೋಡ್ರಿ, ಜಿಶಾನ್ 40 ನಿಮಿಷ 75 ಕಿಲೋಮೀಟರ್ ವೇಗದಲ್ಲಿ ಮತ್ತು 20 ನಿಮಿಷ 60 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡಿದನು. ಅವನ ಸರಾಸರಿ ವೇಗ. ಸರ್ ನೋಡ್ರಿ, ಈ ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕು ಅಂತಂದ್ರ, ನಾವೇನ್ ಮಾಡ್ತೀವಿ ಅಂತಾರ, ಎವರೇಜ್ ಸ್ಪೀಡನ್ನ ಕಂಡುಹಿಡಿಬೇಕಂದ್ರ ನಾವೇನ್ ಮಾಡ್ತೀವಿ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಇಲ್ಲಿ ಎಲ್ಲೂ ಕೊಟ್ಟೇ ಇಲ್ಲ ಸರ್. ಟೋಟಲ್ ಟೈಮ್ ನಾವು ತಗೋಬಹುದು. ಇದು 40 ನಿಮಿಷ, ಇದು 20 ನಿಮಿಷ ಅಂದ್ರ ಟೋಟಲ್ 60 ನಿಮಿಷ ಅಂತೇಳಿ ನಾನು ಟೋಟಲ್ ಟೈಮ್ ಅನ್ನ ತಗೋಬಹುದು. ಬಟ್ ಇಲ್ಲಿ ನನಗೆ ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ಕೋಬೇಕು ಹೇಳ್ರಿ, ಡಿಸ್ಟೆನ್ಸ್ ಅನ್ನ ಕಂಡುಹಿಡ್ಕೋಬೇಕು. ನೋಡ್ರಿ ಅವ್ ಏನ್ ಮಾಡತ್ತಾನಂದ್ರೆ ಫಸ್ಟ್ ಇಲ್ಲಿಂದ ಇಲ್ಲಿ ಸ್ಥಾನ ಹೊಂಟಿದಲ್ಲ. ಈಗ ನೋಡ್ರಿ 75 ಕಿಲೋಮೀಟರ್ ಪರ್ ಅವರ್ದಂಗ ಎಷ್ಟು ನಿಮಿಷ ಹೊಂಟಾನವ, 40 ನಿಮಿಷ ಹೊಂಟಾನ. ಇಲ್ಲಿ ಸ್ಥಾನ ಬರ್ತಾನವ. ಮತ್ತೇನ್ ಮಾಡ್ತಾನು, 60 ಕಿಲೋಮೀಟರ್ ಪರ್ ಅವರ್ದಂಗ ಮತ್ತೆ ಎಷ್ಟು ನಿಮಿಷ ಹೋಗ್ತಾನು, 20 ನಿಮಿಷ ಹೋಗ್ತಾನೆ. ಹಾಗಾದ್ರೆ ಈಗ ವಿಚಾರ ಮಾಡೋ ಮಾತೈತಿ ನೋಡ್ರಿ. ಏನ್ ಮಾಡ್ಬೇಕು ಅಂತಂದ್ರ 75 ಕಿಲೋಮೀಟರ್ ಪರ್ ಅವರ್ದಂಗ 40 ನಿಮಿಷ, 60 ಕಿಲೋಮೀಟರ್ ಪರ್ ಅವರ್ದಂಗ 20 ನಿಮಿಷ ಅಂತಂದ್ರ ಸರ್ ಇಲ್ಲಿ ಎಷ್ಟು ದೂರ ಹೋಗ್ತಾನೆ, ಇಲ್ಲಿ ಎಷ್ಟು ದೂರ ಹೋಗ್ತಾನೆ ಅಂತ ಡಿಸ್ಟೆನ್ಸ್ ಅನ್ನ ಕಂಡುಹಿಡ್ಕೋಬೇಕು. ಏನ್ ಹೇಳ್ರಿ, ಡಿಸ್ಟೆನ್ಸ್ ಅನ್ನ. ಸರ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಮತ್ತೆ ನಾವೇನ್ ಮಾಡ್ತೀವಿ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತೇಳಿ ಮಾಡ್ತಿರ್ತೀವಿ. ಸರ್ ಸ್ಪೀಡ್ ಎಷ್ಟದ, 75 ಕಿಲೋಮೀಟರ್ ಪರ್ ಅವರ್ ಅದ. ಸ್ಪೀಡ್ 75 ಕಿಲೋಮೀಟರ್ ಪರ್ ಅವರ್. ಇನ್ನು ಟೈಮ್ ಎಷ್ಟು ಐತಾರೆ, 40 ನಿಮಿಷ ಐತಿ. ಇದನ್ನ ಗಂಟೆ ಕನ್ವರ್ಟ್ ಮಾಡ್ಕೊಂಡಿದ್ರೆ ಡಿವೈಡೆಡ್ ಬೈ 60 ಅಂತೇಳಿ ಮಾಡ್ತೀವಿ. ಕ್ಲಿಯರ್ ಸರ್? ಈಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಈ ಜೀರೋ ಕ್ಯಾನ್ಸಲ್. 2 3 6, 2 2 4, 3 1 3 25 25 2 ಎಷ್ಟು ಅಂತಾರೆ 50 ಕಿಲೋಮೀಟರ್ ಅಂತೇಳಿ ಡಿಸ್ಟೆನ್ಸ್ ಆಗ್ತದ್ರಿ. ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿರ್ತಾನವ, 50 ಕಿಲೋಮೀಟರ್ ಹೋಗಿರ್ತಾನೆ. ಸರ್ ಇಲ್ಲಿ ತಾಸಿಗೆ 60 ಕಿಲೋಮೀಟರ್ದಂಗ ಎಷ್ಟು ಕಿಲೋಮೀಟರ್ ಹೋಗ್ಯಾನ ಅಂತಾರ, ಎಷ್ಟು ನಿಮಿಷ ಹೋಗ್ಯಾನಂದ್ರೆ 20 ನಿಮಿಷ. ಈ ನಿಮಿಷ ಅನ್ನೋದು ಗಂಟೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಡಿವೈಡೆಡ್ 60 ಮಾಡ್ಕೋತೀವಿ. ಈ 60 ಕ್ಯಾನ್ಸಲ್. ಅಂದ್ರೆ ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿರ್ತಾನೆ ಅಂದ್ರೆ 20 ಕಿಲೋಮೀಟರ್ ಹೋಗಿರ್ತಾನೆ. ಸರ್ ಇಲ್ಲಿ 20 ಕಿಲೋಮೀಟರ್, ಇಲ್ಲಿ 50 ಕಿಲೋಮೀಟರ್. ಅವ್ನ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಆಗ್ತೈತೆ, ಎರಡು ಕೂಡಿಸ್ಕೊಂಡ್ರೆ 70 ಕಿಲೋಮೀಟರ್ ಆಗ್ತೈತಿ. ಎಷ್ಟು ಕಿಲೋಮೀಟರ್, 70 ಕಿಲೋಮೀಟರ್. ಹಾಗಾದ್ರೆ ಟೈಮ್ ಎಷ್ಟಾಗೈತೆ ಅಂದ್ರೆ ಸರ್ ಫಸ್ಟ್ ಇಲ್ಲಿ 40 ನಿಮಿಷ, ಇಲ್ಲಿ 20 ನಿಮಿಷ ಅಂದ್ರೆ ಟೋಟಲ್ ಎಷ್ಟು ನಿಮಿಷ, 60 ನಿಮಿಷ. ಸರ್ 60 ನಿಮಿಷವನ್ನ ನಾ ಏನಂತ ಬರ್ಕೋಬಹುದು, ಇಲ್ಲಿ ಕಿಲೋಮೀಟರ್ ಐತರ 60 ನಿಮಿಷ ಅಂದ್ರೆ ಎಷ್ಟು ಗಂಟೆ ಅಂತ ಬರ್ಕೋಬಹುದು, 1 ಗಂಟೆ ಅಂತಲೂ ಬರ್ಕೋಬಹುದು. ಸರ್ 1 ಗಂಟೆ ಅಂತಾರ 70 ಕಿಲೋಮೀಟರ್ ಪರ್ ಅವರ್ ಅಂತೇಳಿ ಆನ್ಸರ್ ಹೇಳ್ತೀವಿ. ಏನ್ ಹೇಳ್ರಿ, 70 ಕಿಲೋಮೀಟರ್ ಪರ್ ಅವರ್. ಇದು ಒಂದು ಎವರೇಜ್ ಸ್ಪೀಡ್ ಆಗಿರ್ತೈತಿ. ಕ್ಲಿಯರ್? ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಯದ ಅಂತ ಅನ್ಕೋತೀನಿ. ಸ್ವಲ್ಪ ನೀಟಾಗಿ ಕ್ಲಿಯರ್ ಮಾಡ್ಕೊಳ್ರಿ, ಇದು ಅರ್ಥ ಆಗಿರ್ತೈತಿ. ಕ್ಲಿಯರಾ? ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ಬರ್ರಿ. ಮುಂದಿನ ಪ್ರಶ್ನೆ ಏನದ, ಫಾಸ್ಟ್ ಆಗಿ ಆನ್ಸರ್ ಅನ್ನ ಹಾಕ್ರಿ. ಓಕೆ ಎಸ್, ಏನದ ನೋಡ್ರಿ ಕ್ವಶನ್. ಸರ್ ಪ್ರಶ್ನೆ ಏನೈತಿ ಅಂತಾರ, ಎನ ಆದಾಯವು ಬಿನ ಆದಾಯಕ್ಕಿಂತ 60% ಹೆಚ್ಚು. ನೋಡ್ರಿ ಇಲ್ಲಿ ಎ ಮತ್ತು ಬಿ ಇಬ್ರು ಜನ ಅದಾರ್ರಿ. ಎನ ಆದಾಯವು ಬಿನ ಆದಾಯಕ್ಕಿಂತ 60% ಹೆಚ್ಚಂದ್ರ ಬಿನ ಆದಾಯ ಎಷ್ಟೈತಿ ಗೊತ್ತಿಲ್ಲ, 100 ಅಂತ ಬರ್ಕೋತೀನಿ. ಅದಕ್ಕಿಂತ 60% ಹೆಚ್ಚಂದ್ರೆ ಇವಂದ 160 ಅಂತೇಳಿ ಬರ್ಕೋತೀನಿ. ಕ್ಲಿಯರ್? ನೆಕ್ಸ್ಟ್ ಸಿನ ಆದಾಯವು ಎ ಮತ್ತು ಬಿ, ನೋಡ್ರಿ ಎ ಮತ್ತು ಬಿನ ಒಟ್ಟು ಆದಾಯಕ್ಕಿಂತ 45% ಕಡಿಮೆ ಅಂತ. ಹಾಗಾದ್ರೆ ಇವಂದ ಕುಡ್ಸ್ರಿ ಎಟ್ ಆಕೈತಿ, 100 + 160 ಅಂದ್ರೆ ಟೋಟಲ್ ಎಟ್ ಆಕೈತ್ರಿ 260 ಆಕೈತಿ. ಈಗ 45% ಕಮ್ಮಿ ಅಂದ್ರ ಎಷ್ಟು ತಗೋಬೇಕು ನಾವು, 55 ನೋಡ್ರಿ 100 ಒಳಗ 45% ತೆಗದ್ರ ಇನ್ನೆಷ್ಟು ಉಳಿತೈತಿ, 55% ಉಳಿತೈತಿ. ಇನ್ ಸಿನ ಆದಾಯ ಎಷ್ಟು ಅಂದ್ರೆ 55 / 100. ಸರ್ ಈ ಜೀರೋ ಕ್ಯಾನ್ಸಲ್.
ಇನ್ನು 5 11 55, 5 2 10, 2 1 2 1 2, 2 3 6. ಸರ್ 13 × 11 ಮಾಡಿದ್ರೆ ರೇಟ್ ಆಕೈತಿ ನೋಡ್ರಿ. 11 3 33, 3 ಕ್ಯಾರಿ, 11 1 11, ಈ 3 ಅಂತಾರೆ ಎಷ್ಟಾಗತ್ತೆ ರೀ? 14 ಆಗತ್ತೆ. ಹಂಗಾರೆ 143 ಅನ್ನೋದು ಯಾರ್ದು ಅಂತಾರ? ಸಿ. ಇದೆಷ್ಟು? 143. ನೋಡ್ರಿ, ಎ ಮತ್ತು ಬಿ ಇಬ್ರದ್ದು ಸೇರಿ 260 ಐತಿ. ಅದಕ್ಕಿಂತ 45% ಕಮ್ಮಿ ಅಂದ್ರೆ ಒಂದೇಟ್ ಇರ್ತೈತಿ? 55% ಇರ್ತೈತಿ. ಅಂದ್ರೆ 260ಕ್ಕೆ 55% ತೆಗೆದ್ರೆ ಎಷ್ಟು ಬರತೈತಿ? 143 ಬರತೈತಿ. ಅದ 143 ಇಲ್ಲಿ ತಗೋತೀವಿ. ಸರ್ ಈಗ ವಿಚಾರ ಮಾಡೋ ಮಾತೈತಿ, ಏನ್ ಕೇಳತ್ತಾರ ಪ್ರಶ್ನೆ ನೋಡ್ರಿ. ಆಗ ಸಿನ ನೋಡ್ರಿ, ಸಿನ ಆದಾಯವು, ಯಾರ ಆದಾಯ? ಸಿನ ಆದಾಯವು ಏನ ಆದಾಯಕ್ಕಿಂತ, ಯಾರಕ್ಕಿಂತ? ಏನ ಆದಾಯಕ್ಕಿಂತ. ಅಂದ್ರೆ ಏಕ್ಕಿಂತ ಎಷ್ಟು ಶೇಕಡ ಕಡಿಮೆ ಐತಿ ಅಂತ ಕೇಳತ್ತಾರ ನೋಡ್ರಿ. ಇವ್ರಕ್ಕಿಂತ ಇವ್ರದ್ದು ಎಷ್ಟು ಕಮ್ಮಿ ಐತಿ? ಇವಂದು 160 ಆದ್ರೆ ಇವಂದು ಎಷ್ಟು ಕಮ್ಮಿ ಐತಿ ಅಂತಾರ. 17 ರೂಪಾಯಿ ಸ್ಯಾಲ್ರಿ ಏನೈತಿ ಅಂದ್ರೆ ಇವಂದು ಕಮ್ಮಿ ಐತಿ. ಹಂಗಾರೆ ನೋಡ್ರಿ, ಇವಾಗ 160ಕ್ಕೆ 17 ಕಮ್ಮಿ ಐತಿ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಏನ್ ಮಾಡ್ಬೇಕು ನಾವು? ಇಂಟು 100 ಮಾಡ್ಬೇಕು. ಸರ್ 160ಕ್ಕೆ ಎಷ್ಟು ಕಮ್ಮಿ ಐತಿ? 17 ಕಮ್ಮಿ ಐತಿ. ಪರ್ಸೆಂಟೇಜ್ ಅಂದ್ರೆ ಇಂಟು 100. ಸರ್ ಈ ಜೀರೋ ಕ್ಯಾನ್ಸಲ್. ಈಗ ನೆಕ್ಸ್ಟ್ ನೋಡ್ರಿ, 2 8 16, 2 5 10. ಸರ್ 8 ಇದು ಹೋಗಲ್ಲ, ಅದಕ್ಕೆ ಇವೆರಡು ಏನು ಮಾಡ್ತೀನಿ? ಒಂದ್ಸಲ ಮಲ್ಟಿಪ್ಲೈ ಮಾಡ್ತೀನಿ. 17 5 ಎಷ್ಟು ಅಂತಾರೆ? 85 ಡಿವೈಡೆಡ್ ಬೈ ಎಷ್ಟೈತಿ? 8 ಐತಿ. ಸರ್ ಹಂಗಾರೆ ನೋಡ್ರಿ, 8 1 8, 8 1 8, 5 ಭಾಗ ಹೋಗೋದಿಲ್ಲ. ಮುಂದಿನ ಸಂಖ್ಯೆ ತಗೋ ಸಲುವಾಗಿ ಒಂದು 0 ಕೊಡ್ತೀನಿ. ಮುಂದೆ ಯಾವ ಸಂಖ್ಯೆ ಇಲ್ಲ ಅಂದ್ರೆ ಪಾಯಿಂಟ್ ಕೊಟ್ಟು ಒಂದು 0 ತಗೋತೀನಿ. 8 6 48. ಸರ್ 10.6 10.6 ಅಂತೇಳಿ ಫಸ್ಟ್ ಆಪ್ಷನ್ಯಾಗ ಯಾವ್ದೈತಿ? ಇದೈತಿ. ಇದು ಆನ್ಸರ್ ಆಗಿರ್ತೈತಿ. ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡ್ಕೊತ ಕುಂದ್ರ ಅವಶ್ಯಕತೆ ಇಲ್ಲ. ಓಕೆ ಸರ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಪಟ್ ಬಿಡ್ಸೋನು. ಕ್ವಶನ್ಸ್ ಏನದಾವ ನೋಡ್ಕೊಂತವ್ರಿ. ಓದ್ಕೊಡ್ರಿ ಕ್ವಶನ್. ನೋಡ್ರಿ ಏನಂತಂದ್ರ, ಅರುಣ ಒಂದು ವಸ್ತುವನ್ನು ಮಾರಾಟ ಬೆಲೆಯ 3/5 ಭಾಗದಲ್ಲಿ ಮಾರಿದರೆ 20% ನಷ್ಟ ಆಗುತ್ತದೆ. ನೋಡ್ರಿ ಎಷ್ಟು ಪರ್ಸೆಂಟ್ ನಷ್ಟ ಆಗ್ತೈತಿ ಅಂತ? 20% ನಷ್ಟ ಆಗ್ತೈತಿ ಅಂತ. ಈಗ ನೋಡ್ರಿ, ಮಾರಾಟ ಬೆಲೆಯ 3/5 ಅಂತ ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಅಂತ ಗೊತ್ತಿಲ್ಲ. ಅದಕ್ಕ 3/5 ಮಾರಿದ್ರ ಏನಾಗತೈತಿ ಅಂತಾರ? 20% ನಷ್ಟ ಆಗತೈತಿ ಅಂತಾರ ನೋಡ್ರಿ. ಇಲ್ಲಿ 20% ಅನ್ನೋದನ್ನ ನಾವು ಏನಂತ ತಗೋತೀವಿ? 20% ನಷ್ಟ ಅಂತಾರ 80/100 ಅಂತೇಳಿ ತಗೋತೀವಿ. ಏನ್ ಹೇಳ್ರಿ? 80/100. ಸರ್ ಇದನ್ನೊಂದ್ಸಲ ಏನಾರ ಕಟ್ತಾ ಹೊಡೆದ್ರಿ ಅಂತಾರೆ ನೋಡ್ರಿ. ಇವಾಗ 24 80, 25 100 ಅಂತಾರೆ. ಇದನ್ನೇನಂತ ಬರಿಬಹುದು ನಾವು? 4/5 ಅಂತೇಳಿ ಡೈರೆಕ್ಟ್ ಬರಿಬಹುದು. 4/5. ಈಗ ಸರ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಾರೆ, ನನಗೆ ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಎರಡು ತರದ್ದು ರೇಷಿಯೋ ಸಿಗ್ತೈತಿ ಕ್ಯಾಲ್ಕುಲೇಷನ್ ಮಾಡಿದ್ರೆ. ಸರ್ ನೋಡ್ರಿ, ಮೊದಲು ಇಲ್ಲಿ ಛೇದ ಹೊಡಿತೀವಿ. ಛೇದ ಹೊಡೆದ್ವಿ ಅಂತ ನೋಡ್ರಿ, ಇದು ಕ್ಯಾನ್ಸಲ್ ಆಗ್ತೈತಿ. ಇನ್ನು 3 ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 4 ಕಾಸ್ಟ್ ಪ್ರೈಸ್ ಅಂತ ನೋಡ್ರಿ. ಈ ಕಾಸ್ಟ್ ಪ್ರೈಸ್ ಮತ್ತು ಈ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಬೇಕಂದ್ರೆ ಈ 3 ಈ ಕಡೆ ಹೋಗ್ತೈತಿ, ಇದ 4 ಈ ಕಡೆ ಬರ್ತೈತಿ. ಹಂಗಾರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತೈತಿ ಅಂದ್ರೆ 4 ಪಾರ್ಟ್ ಆಗ್ತೈತಿ. ಕಾಸ್ಟ್ ಪ್ರೈಸ್ ಎಷ್ಟಾಕೈತಿ ಅಂದ್ರೆ 3 ಪಾರ್ಟ್ ಆಕೈತಿ. ಸರ್ ಇಷ್ಟರ ಕ್ಲಿಯರ್? ಸರ್ ಕನ್ಫ್ಯೂಸ್ ಆಗ್ತಾರ ನೋಡ್ರಿ. ಇಲ್ಲಿ ಇನ್ನೊಂದ್ಸಲ ಮಾಡ್ತೀನಿ ಬೇಕಂತಾರ. 3 × ಸೆಲ್ಲಿಂಗ್ ಪ್ರೈಸ್, 3 ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಇಂಟು 4 ಅಂತಾರೆ ನೋಡ್ರಿ. 4 ಕಾಸ್ಟ್ ಪ್ರೈಸ್. ಸರ್ ಈ ತರ ಇದ್ದಾಗ ನಾವೇನ್ ಮಾಡ್ಕೋತೀವಿ ಅಂತಾರೆ? ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಈ ಎರಡು ಕುರಿದು ರೇಷಿಯೋ ತಗೋಬೇಕು ಅಂದ್ರೆ ಈ 4 ಈ ಕಡೆ ತಗೋತೀವಿ, ಈ 3 ಈ ಕಡೆ ತಗೋತೀವಿ. ಈಗ 4:3 ಅಂತೇಳಿ ರೇಷಿಯೋ ಆಗ್ತೈತಿ. ಸರ್ ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ರೇಷಿಯೋ 4:3 ಅಂತೇಳಿ ಆಗ್ತೈತಿ. ಅರ್ಥ ಆಗತೈತಲ್ಲ? ನೋಡ್ರಿ, ಏನ್ ಮಾರಾತಾರಲ್ಲ ಅದು 3/5ಗೆ ಲಾಸ್ ಎಷ್ಟೈತಿ ಅಂದ್ರೆ 20% ಅಂದ್ರೆ ಕೊಂಡ ಬೆಲೆಗೆ 20% ನಷ್ಟ. ಅಂದ್ರೆ 20/100 ಅದ ನಷ್ಟ ಅಂತ ನೋಡ್ರಿ. ಎಟ್ಟಕ್ಕೆ ಮಾರ್ತಿರ್ತಾರೋ? 80/100 ಮಾರ್ತಿರ್ತಾರೆ. ಅರ್ಥ ಆಗತೈತ? ಓಕೆ. ಇನ್ ನೆಕ್ಸ್ಟ್ ಸರ್ ಇದನ್ನ ನಾವು ತಕೊಂಡ್ವಿ. ಇವಾಗ ಅವ್ರು ಏನ್ ಹೇಳತ್ತಾರ ಅಂತಾರ, ಮೂಲ ಮಾರಾಟ ಬೆಲೆಯ 90%ದಲ್ಲಿ ಮೂಲ ನೋಡ್ರಿ, ಮೂಲ ಏನು ಮಾರಾಟ ಬೆಲೆ ಐತಲ್ಲ ಅದ್ರದ್ದು 90%ದಲ್ಲಿ ಮಾರಿದರೆ ಲಾಭ ಅಥವಾ ನಷ್ಟ ಶೇಕಡ ಕಂಡಿಡ್ರಿ ಅಂತ ಅನ್ನತ್ತಾರೆ. ಸರ್ ಕೊಂಡ ಬೆಲೆ 3 ರೂಪಾಯಿ ಐತಿ. ಸೆಲ್ಲಿಂಗ್ ಪ್ರೈಸ್ ಐತಿ, ಮೂಲ ಮಾರಿದ ಬೆಲೆ ಎಷ್ಟೈತಿ? 4 ರೂಪಾಯಿ ಐತಿ. ಇದೇನ್ 4 ರೂಪಾಯಿ ಐತ್ಲಾ, ಇದ್ರದ್ದು 90%ಗೆ ಮಾರ್ಬೇಕನ್ನತ್ತಾರ ಅವ್ರು. ನೋಡ್ರಿ, ಮೂಲ ಮಾರಾಟ ಬೆಲೆಯ 90%ದಲ್ಲಿ ಮಾರಿದರೆ ಅಂದ್ರೆ ಇದೇನೈತ್ಲ, ಇದಕ್ಕೆ 90% ರೇಟ್ ಒಳಗೆ ಮಾರ್ಬೇಕು. ಹಾಗಾದ್ರೆ ಇದು ಎಷ್ಟೈತಿ? 4ಕ್ಕೆ 90% ತೆಗೆಯೋದು ಕಷ್ಟ ಆದ್ರೆ ಏನ್ ಮಾಡ್ರಿ ಅಂತಾರೆ, ಇದಕ್ಕೊಂದು 2 0 ಇಟ್ಕೊಳ್ರಿ. 40 ರೂಪಾಯಿ, ಇದು 30 ರೂಪಾಯಿ ಅಂತ ಆಗ್ತದೆ. ಎಲ್ಲ ಒಂದೇ. ಹಂಗಾರೆ ಈಗ ಇದ್ರದ್ದು 40% ಲಾಭಕ್ಕೆ ಮಾರ್ಬೇಕಂದ್ರೆ ನೋಡ್ರಿ, ಇದು 40 ರೂಪಾಯಿ ಐತಿ. ಇದಕ್ಕೆ 90% ದರದಲ್ಲಿ ಮಾರಬೇಕು ಅಂತಾರ 90/100ಕ್ಕೆ ಮಾರ್ಬೇಕು. ಸರ್ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 9 4 ಎಷ್ಟು? 36 ರೂಪಾಯಿ ಮಾರ್ಬೇಕು. ಎಷ್ಟಕ್ಕೆ ಮಾರ್ಬೇಕು ಹೇಳ್ರಿ? 36 ರೂಪಾಯಿ.
ಸರ್ ಅದ್ರದ್ದು ಮೂಲ ಮಾರಾಟ ಬೆಲೆ 40 ರೂಪಾಯಿ ಇತ್ತು, ಅದ್ರದ್ದು 90% ರೇಟಿಗೆ ಮಾರ್ಬೇಕಾದ್ರೆ 36 ರೂಪಾಯಿ ಮಾರಬೇಕು. ಸರ್ ತಂದಿದ್ದಷ್ಟಕ್ಕೆ 30 ರೂಪಾಯಿ, ಮಾರಕತ್ತಿದ್ದಷ್ಟು 36 ರೂಪಾಯಿ. ಹಂಗಾರೆ ಲಾಭ ಆಯಿತು ನಷ್ಟ ಆಯಿತು, 6 ರೂಪಾಯಿ ಲಾಭ ಆಗತ್ತೈತಿ. ಈ 30 ರೂಪಾಯಿಗೆ 6 ರೂಪಾಯಿ ಲಾಭ ಅಂತಂದ್ರೆ ಪರ್ಸಂಟೇಜ್ ಆರ್ ಇಂಟು 100. ಸರ್ ಕ್ವಶನ್ಸ್ ಚೆನ್ನಾಗಿ ನೋಡ್ಕೊಳ್ರಿ. 6 ಒಂದರಲ್ಲೇ 6 5 30. ಸರ್ 1/5 ಅಂದ್ರೆ ಆನ್ಸರ್ ಏನಾಗಿರ್ತೈತಿ 20% ಅಂತ ಆನ್ಸರ್ ಆಗಿರ್ತೈತಿ, ಹಾಕ್ಬೋದು. ಇಲ್ಲ ಕಡ್ತಾ ಹೊಡಿತೀನಿ ಅಂದ್ರೆ 5 ಒಂದರಲ್ಲೇ 5 2 10, ಇದೊಂದು 0 ಅಂತ 8% ಆಗಿರ್ತೈತಿ ರೀ, 20% ಆಗಿರ್ತೈತಿ. ಅದನ್ನ ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕ್ಲಿಯರ್ ಆಗ್ತೈತಿ. ಸರ್ ನೆಕ್ಸ್ಟ್ ಪ್ರಶ್ನೆ ಬರ್ರಿ, ಏನದ ಮುಂದಿನ ಪ್ರಶ್ನೆ, ಪಟ್ ಪಟ್ ಓದ್ರಿ. ಕ್ವಶನ್ ಏನೈತಿ ನೋಡ್ರಿ, ಏನೈತಿ ಅಂತಾರ 18,236 ರೂಪಾಯಿ ನೋಡ್ರಿ. 18,236 ಈಸ್ ಡಿವೈಡೆಡ್ ಅಮಾಂಗ್ ಎ ಬಿ ಅಂಡ್ ಸಿ, 3 ಮಂದಿಗೆ ಹಂಚತಾರಂತ. ಸಚ್ ದ್ಯಾಟ್ ಎ ರೇಷೋ ಬಿ ಈಕ್ವಲ್ ಟು 4:7, ಬಿ ರೇಷೋ ಸಿ ಈಕ್ವಲ್ ಟು 5:6. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಶೇರ್ ಆಫ್ ಎ ಅಂಡ್ ಸಿ ಅಂತೇಳಿ ಕೇಳತ್ತಾರ. ಸರ್ ಫಸ್ಟ್ ಇಲ್ಲಿ ನಮಗೆ ಡೈರೆಕ್ಟ್ ಎ ಬಿ ಸಿ ಅನುಪಾತ ಕೊಟ್ಟಿಲ್ಲ, ಡೈರೆಕ್ಟ್ ಎ ಬಿದು ಕೊಟ್ಟಾರ ಬಿ ಸಿದು ಕೊಟ್ಟಾರ ಅಂದ್ರೆ ಫಸ್ಟ್ ನಾ ಏನು ಮಾಡ್ಕೋಬೇಕಾಗ್ತೈತಿ ಅಂತಾರ, ಎ ರೇಷೋ ಬಿ, ಬಿ ರೇಷೋ ಸಿ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸರ್ ಹಂಗಾರೆ ನೋಡ್ರಿ, ಎ ರೇಷೋ ಬಿ ಎಷ್ಟೈತಿ, ಎ ರೇಷೋ ಬಿ ಎಷ್ಟೈತಿ ಅಂತಾರ 4:7 ಅದ. ಆಮೇಲೆ ಬಿ ರೇಷೋ ಸಿ ಎಷ್ಟೈತಿ ನೋಡ್ರಿ, ಬಿ ರೇಷೋ ಸಿ ಎಷ್ಟೈತಿ ಅಂತಾರ 5:6 ಅದ. ಸರ್ ನಾನು ಫಸ್ಟ್ ಯಾರ್ದು ಫೈಂಡ್ ಔಟ್ ಮಾಡ್ಕೋತೀನಿ ಅಂತಾರ ಎ ರೇಷೋ ಬಿ ರೇಷೋ ಸಿ ಇದನ್ನ ಫೈಂಡ್ ಔಟ್ ಮಾಡ್ತೀನಿ. ಸರ್ ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಉಲ್ಟಾ ಎನ್ ಮೆಥಡ್. ಇದನ್ನ ಇಂಟು ಮಾಡ್ಕೋತೀವಿ, ಇದನ್ನ ಇಂಟು ಮಾಡ್ಕೋತೀವಿ, ಇದನ್ನ ಇಂಟು ಮಾಡ್ಕೋತೀವಿ. ಸರ್ 4 5ರಲ್ಲಿ ಎಷ್ಟು 20. ನೆಕ್ಸ್ಟ್ ಸರ್ 5 7ರಲ್ಲಿ ಎಷ್ಟು 35. ನೆಕ್ಸ್ಟ್ ಸರ್ 7 6ರಲ್ಲಿ ಎಷ್ಟು 42. ಸರ್ ಇದೇ ಏನು ಅಂತಾರೆ ಅವ್ರದ್ದು ರೇಷೋ. ಸರ್ ಇನ್ನೊಂದು ಸಲ ಏನಾರು ಭಾಗ ಹೋದ್ರೆ ಹೊಡೀರಿ, ಇಲ್ಲ ಅಂತಾರೆ ಓಕೆ. ಸರ್ ಈಗ 17,236 ರೂಪಾಯಿ ಟೋಟಲ್ ಅಮೌಂಟ್ ಐತಿ ಅಂತ ನೋಡ್ರಿ. ಎಲ್ಲ ನಾವೇನು ಮಾಡ್ಬೇಕು ಇವಾಗ ಕೂಡಿಸ್ಬೇಕು. ಸರ್ ಕೂಡಿಸ್ರಿ, ಎಷ್ಟಾಗ್ತೈತಿ 20 35 ಅಂತ ನೋಡ್ರಿ 55 ಆಗ್ತೈತಿ. 55ಕ್ಕೆ 42 ಕೂಡಿಸ್ರಿ ಎಷ್ಟಾಗ್ತೈತಿ ಸರ್ 7 9 97 ಆಗ್ತೈತಿ. ಸರ್ ಟೋಟಲ್ ರೇಷೋ ಎಷ್ಟು ಅಂದ್ರೆ 97. ಇದ 97 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತೈತಿ ಅಂತಂದ್ರೆ 97 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತೈತಿ ಅಂದ್ರೆ 18,236. ಸರ್ ನೋಡ್ರಿ, ಈ 97 ಪಾರ್ಟ್ ವ್ಯಾಲ್ಯೂನೇ ಎಷ್ಟು ಅಂತಾರೆ 18,236. ನೆಕ್ಸ್ಟ್ ನನಗೆ ಬೇಕಾಗೈತಿ ಯಾರ್ದು ಅಂತಾರ ಎ ಮತ್ತು ಸಿ ಯ ನಡುವಿನ ವ್ಯತ್ಯಾಸ. ಸರ್ ಎ ಮತ್ತು ಸಿ ಯ ನಡುವಿನ ವ್ಯತ್ಯಾಸ ಅಂತ ನೋಡ್ರಿ ಎಷ್ಟೈತಿ 22 ಪಾರ್ಟ್ ಐತಿ. ಎಷ್ಟು ಪಾರ್ಟ್ 22. ಸರ್ ಈ 22 ಪಾರ್ಟ್ ವ್ಯಾಲ್ಯೂ ನನಗೆ ಬೇಕಾಗೈತಿ. ಎಸ್ ಸರ್ ಹಾಗಾದ್ರೆ ಈಗ ವಿಚಾರ ಮಾಡಬೇಕು ಏನಾಗ್ತದ ಕ್ಯಾಲ್ಕುಲೇಷನ್. ಸರ್ ಈಗ 97ರಲ್ಲಿ ಹೊಡಿಬೇಕು, ಇಲ್ಲ ವಿಚಾರ ಮಾಡ್ಬೇಕಾಗ್ತದೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನೋಡ್ರಿ, ಇಲ್ಲಿ ಬಿಡಿಸ್ತಂದಾಗ ಎಷ್ಟೈತಿ 7 ಐತಿ. ಸರ್ 7ರ ಮಗ್ಯಾಗ 6 ಯಾವಾಗ ಬರ್ತೈತಿ 7 7ರಲ್ಲಿ 49, 7 8ರಲ್ಲಿ 50 ಅಂತ ಬರ್ತದೆ. ಹಾಗಾದ್ರೆ ಬಿಡಿಸ್ತಂದಾಗ ಎಷ್ಟು ಬರಬೇಕು 8 ಬರಬೇಕು. 8 × 2 ಅಂದ್ರೆ ಬಿಡಿಸ್ತಂದಾಗ ಎಷ್ಟು ಬರ್ಬೇಕು ಹೇಳ್ರಿ, ಕಂಪಲ್ಸರಿ 6 ಬರ್ಬೇಕು. ಸರ್ 6 ಇದ್ದಿದ್ದು ಎಷ್ಟದ, 6 ಇದ್ದಿದ್ದು ನೋಡ್ರಿ ಆಪ್ಷನ್ ಏನದಾವ ಅಂತಾರ, ಒಂದು ಎ ಐತಿ, ಇನ್ನೊಂದು ಏನೈತಿ ಅಂದ್ರೆ ಡಿ ಐತಿ. ಸರ್ ಹಂಗಾರೆ ಈಗ ಇದು ಆಪ್ಷನ್ ಕ್ಯಾನ್ಸಲ್ ಆಗ್ತೈತಿ, ಇದು ಆಪ್ಷನ್ ಕ್ಯಾನ್ಸಲ್ ಆಗ್ತೈತಿ. ಸರ್ ಹಂಗಾರೆ ಇಲ್ಲಿ 22 ಇಂಟು ಮಾಡ, ಇದರಲ್ಲಿ ಇದನ್ನು ಕಡ್ತಾ ಹೊಡಿತೀವಿ. ಇಲ್ಲಿ 22 ಇಂಟು ಮಾಡತ್ತೀವಿ ಅಂದ್ರೆ 11ರಲ್ಲಿ ಭಾಗ ಹೋಗೋದಿರ್ಬೇಕಲ್ಲ. ಯಾಕಂದ್ರೆ 22 11ರ ಬಗ್ಗೆ 7 ಬರ್ತೈತಿ, 11ರಲ್ಲಿ ಭಾಗ ಹೋಗೋದು ಯಾವ್ದೈತಿ ನೋಡ್ರಿ ಇದ್ರಾಗ. ಸರ್ ಇಲ್ಲಿ 4 3 ಎಷ್ಟಾಗತೈತಿ 7 ಆಗತೈತಿ, 1 6 ಎಷ್ಟಾಗತೈತಿ 7 ಆಗತೈತಿ. 11ರ ಡಿವಿಸಿಬಿಲಿಟಿ ರೂಲ್ ಡಿಫ್ರೆನ್ಸ್ ಬರತೈತಿ, ಇದು ಭಾಗ ಹೋಗ್ತೈತಿ. ಸರ್ ಇದನ್ನು ಚೆಕ್ ಮಾಡೋಣ. 1 1 ಕೂಡಿಸಿದ್ರೆ 2, 3 6 ಕೂಡಿಸಿದ್ರೆ 9. ಸರ್ ಇವೆರಡತ್ರ ಡಿಫ್ರೆನ್ಸ್ 7 ಆಗತೈತಿ. ಇದು 11ರಲ್ಲಿ ಭಾಗ ಹೋಗಂಗಿಲ್ಲ ಅಂದ್ರೆ ಇದು ತಪ್ಪಾಗ್ತೈತಿ. ಇದು ಆನ್ಸರ್ ಸರಿಯಾಗಿರ್ತೈತಿ. ಸರ್ ಕಡ್ತಾ ಹೊಡ್ಕೊತ ಕುಂದ್ರ ಅವಶ್ಯಕತೆ ಇಲ್ಲ. ಇದನ್ನ ಕಡ್ತಾ ಹೊಡಿರಿ, ಇದನ್ನ ಇಂಟು ಮಾಡ್ಬೇಕಾದ್ರೆ ನಮ್ಗೆ ಏನಾಗಿರ್ತೈತಿ 22ರಲ್ಲಿ ಭಾಗಿಸ್ತೀವಿ ಅಂದ್ರೆ ಅದು 11ರಲ್ಲೂ ಭಾಗ ಆಗ ಅಂದ್ರೆ ಗುಣಿಸಿದಾಗ 22ರಲ್ಲಿ ಗುಣಿಸ್ತೀವಿ ಅಂದ್ರೆ ಅದು 11ರಲ್ಲೂ ಗುಣಿಸ್ಬೇಕು. ಓಕೆ, ಅದು ಆಪ್ಷನ್ ಸರಿ ಆಗ್ತೈತಿ. ಈ ತರ ಚೆಕ್ ಮಾಡ್ಕೋಬೇಕು. ಇಲ್ಲ ನೀವು ಕ್ಯಾಲ್ಸಿ ಹೊಡೆದು ನೋಡಿರ್ಬೇಕಾದ್ರೆ ಅಷ್ಟೇ ಆನ್ಸರ್ ಬರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಏನೈತಿ, ನೋಡ್ರಿ ಈ ತರ ಕ್ವಶನ್ ಇದ್ದಾಗ ಸರ್ ಏನೈತಿ ಕ್ವಶನ್ ಅಂತಾರ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡ್ರಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್
ಇದೇನಾಗ್ತೈತಿ ಅಂತ ನೋಡ್ರಿ ಫಾರ್ಮುಲಾ. ಈ ತರ ಒಂದು ಫಾರ್ಮುಲಾ ಇದ್ದಾಗ ನಾವು ಡೈರೆಕ್ಟ್ ಫಾರ್ಮುಲಾ ಬರ್ಕೋತೀವಿ. ಏನಂತಾರ ಎ ಸ್ಕ್ವೇರ್ ಇಂಟು 2 ಇಂಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತೇಳಿ ಈ ತರ ಫಾರ್ಮುಲಾ ಬರಿತೀವಿ. ಸರ್ ಇದ್ರದ್ದು ಏನು ಬರಿತೀವಿ ಅಂದ್ರೆ 2 ಇಂಟು ಎ ಪ್ಲಸ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಮತ್ತೇನು ಮಾಡ್ತೀವಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತೇಳಿ ಬರಿತೀವಿ. ಸರ್ ಈ ತರ ಬರ್ದಾಗ ನಮ್ಗೆ ಏನಾಗ್ತೈತಿ ಅಂತಂದ್ರೆ ಈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತಾವ. ಇದೇನಾಗ್ತೈತೆ ಅಂದ್ರೆ ಇದ ಉಳಿತೈತಿ. ಆನ್ಸರ್ 2 ಅಂತೇಳಿ. ಸರ್ ಹಾಗಾದ್ರೆ ಇಲ್ಲಿ ವಿಚಾರ ಮಾಡ್ರಿ, ಇಲ್ಲೆಲ್ಲ ಐತಿ ನೋಡ್ರಿ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಇದೊಂದು ಎ ಇದೊಂದು ಬಿ ಅಂತ ಐತಿ, ಹೌದಾ? ಇನ್ನು ನೆಕ್ಸ್ಟ್ ಇಲ್ಲಿ ಎ ಬಿ ಅಂತ ಐತಿ. ಇಲ್ಲಿ ಎ ನೋಡ್ರಿ, ಇಲ್ಲಿ ಎ ಎ 2 ಸಲ ಐತಿ, ಇಲ್ಲಿ ಬಿ ಬಿ 2 ಸಲ ಐತಿ. ನಾವು ಇದನ್ನ ಹಿಂಗ ಬರಿತೇವಲ್ಲ ಇವಾಗ. ಸರ್ ಈ ತರ ಬರ್ದ್ವಿ ಅಂತಾರೆ, ಜಸ್ಟ್ ಇದು 2 ಏನಾಗ್ತಾವ ಕ್ಯಾನ್ಸಲ್ ಆಗ್ತಾವ. ಜಸ್ಟ್ ನಮ್ಮ ಆನ್ಸರ್ ಏನಾಗ್ತದೆ 2 ಅಂತೇಳಿ ಹುಡುಗ ಬಿಡ್ತೈತಿ. ನಮ್ಮ ಆಪ್ಷನ್ನಾಗ 2 ಅನ್ನೋದಿಲ್ಲ ಐತಂದ್ರೆ ಆಪ್ಷನ್ ಸಿ ಒಳಗೈತಿ. ಇದು ಆನ್ಸರ್ ಅಂತೇಳಿ ಹಾಕಿ ಮುಂದೆ ಹೋಗ್ತೀವಿ. ಸರ್ ಇವು ಕ್ವಶನ್ಸು ಅಲ್ಜಿಬ್ರಾ ರಿಲೇಟೆಡ್ ಅಂತೇಳಿ ಬರ್ತಾವ. ಒಂದಿಷ್ಟು ಅಲ್ಜಿಬ್ರಾ ಫಾರ್ಮುಲಾ ಏನು ಮಾಡ್ಕೊಳ್ರಿ ಅಂತಾರೆ, ಇದ್ರದ್ದು ಮಾಡ್ಕೊಳ್ರಿ. ಇಲ್ಲಿ ಈ ತರ ಸಿಂಪ್ಲಿಫಿಕೇಶನ್ ನೀವು ಏನು ಮಾಡ್ಕೋಬಹುದು ಅಂತಾರೆ, ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸರ್ ನೋಡಿರ್ಬೇಕಂದ್ರೆ ಅದರ ಫಿಲ್ ಮಾಡಿ ನೋಡ್ತೀನಿ ಅಂದ್ರೆ ನೋಡ್ಬಹುದು. ಈಗ 2 ಇಂಟು ಸರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಾರ 231 ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ 19 ಸ್ಕ್ವೇರ್. ಇದನ್ನ ಮ್ಯಾಲೆ ಬರಿತೀವಿ ಡಿವೈಡೆಡ್ ಬೈ ಈಚೆ ಕಡೆ ನೋಡ್ರಿ ಮತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 231 ಸ್ಕ್ವೇರ್ ಪ್ಲಸ್ 19 ಸ್ಕ್ವೇರ್. ಸರ್ ಈಗ ಇದ್ರದ್ದು ಆನ್ಸರ್ ಸೇಮ್ ಬರೋದ್ಲಾ? ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಈಗ ಉಳಿತೈತೆ ನಂಗಾರ 2 ಉಳಿತೈತಿ. ಇದು ಆನ್ಸರ್ ಆಗಿರ್ತೈತಿ, ಹೌದಲ್ಲ? ಯಾಕಂದ್ರೆ ನೋಡ್ರಿ ಅವು ಅದಾವ ಇಲ್ಲ ಬೇರೆ ಅದಾವ ಅಂದ್ರೆ ಈ ತರ ಇದ್ದಾಗ ನಾವು ಈ ಫಾರ್ಮುಲಾ ಗೊತ್ತಿರ್ಬೇಕಾಗ್ತೈತಿ. ಈ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ ಬಿಡಿಸ್ರಿ ಫಾಸ್ಟ್ ಆಗಿ. ನೋಡ್ರಿ ಏನದ ಅಂತಾರ, ಎ ಬಿ ಅಂಡ್ ಸಿ ಕ್ಯಾನ್ ಡೂ ಅ ವರ್ಕ್ ಇನ್ 20, 30 and 60 days respectively. If total 3000 is given to them, find their individual share. ಸರ್ ನೋಡ್ರಿ, ಎ ಬಿ ಸಿ 3 ಮಂದಿ 8 ದಿನದ ಕೆಲಸ ಮುಗಿಸ್ತಾರಂತ್ರಿ. ಎ 20 ದಿನದ ಕೆಲಸ ಮುಗಿಸ್ತಾನಂತ, ಬಿ 30 ದಿನದ ಕೆಲಸ ಮುಗಿಸ್ತಾನಂತ, ಸಿ 60 ದಿನದ ಕೆಲಸ ಮುಗಿಸ್ತಾನಂತ. ಆ 3,000 ರೂಪಾಯಿ ರೊಕ್ಕದೊಳಗೆ ಅವ್ರಿಗೆ ಎಷ್ಟೆಷ್ಟು ರೊಕ್ಕ ಹೋಗ್ತೈತಿ ಅಂತ ಕೇಳತ್ತಾರ. ಹಂಗಾರೆ ಅವ್ರಿಗೆ ನಮ್ಗೆ ರೊಕ್ಕ ಹಂಚ್ಬೇಕಂದ್ರೆ ರೇಷೋ ಬೇಕಲ್ರಿ. ಸರ್ ರೇಷೋ ಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ LCM ತೆಗಿಬೇಕು ಫಸ್ಟು. ಸರ್ 20, 30, 60 LCM ಎಷ್ಟು ಆಕೈತಿ? 60 ಆಕೈತಿ. ಯಾಕಂದ್ರೆ ದೊಡ್ಡ ಸಂಖ್ಯೆ 60 30 20 ಭಾಗ ಹೋಗ್ತಿದ್ದಾರೆ. 60 ಅನ್ನೋದು LCM ಆಗ್ತದೆ. ಇನ್ನು ಒಂದೊಂದಿನ ಕೆಲಸ ತೆಗಿಬೇಕಾದ್ರೆ 8 ಅಂತ ಮಾಡ್ತಿದ್ವಲ್ಲ ಅದೇ ಥರ ತೆಗಿಬೇಕು. 20 ಎಷ್ಟರಲ್ಲಿ 60, 23 60. ಸರ್ 30 ಎಷ್ಟರಲ್ಲಿ 60, 32 60. ಸರ್ 60 ಎಷ್ಟರಲ್ಲಿ 60, 61 60 ಅಂತಾರ. ಇದು ಏನಾಗಿರ್ತೈತಿ ಅವ್ರದ್ದು ಅನುಪಾತ ಆಗಿರ್ತೈತಿ. ಸರ್ ಹಂಗಾರೆ ನೋಡ್ರಿ 3, 2, 1 ಟೋಟಲ್ ಎಲ್ಲ ಕೂಡಿಸಿದ್ರಿ ಅಂದ್ರೆ ಎಷ್ಟು ಆಕೈತಿ? 3, 2, 5, 5, 1, 6. ಟೋಟಲ್ ರೇಷಿಯೋ ಎಷ್ಟು ಆಗ್ತದೆ? 6 ಪಾರ್ಟ್. ಇದ ಅಮೌಂಟ್ ಎಷ್ಟೈತಿ ಅಂತಾರ 3,000 ರೂಪಾಯಿ 3 ಮಂದಿಗೆ ಸೇರೈತಿ. ಸರ್ ಈ 6 ಪಾರ್ಟ್ ವ್ಯಾಲ್ಯೂನ 3,000 ಅಂತಂದ್ರೆ ನಂಗೆ ಬೇಕಾಗೈತಿ ಏನು ಅಂತಾರ ಈ 2 ಪಾರ್ಟ್ ವ್ಯಾಲ್ಯೂ, ಈ 1 ಪಾರ್ಟ್ ವ್ಯಾಲ್ಯೂ, ಈ 3 ಪಾರ್ಟ್ ವ್ಯಾಲ್ಯೂ ಬೇಕಾಗೈತಿ. ಸರ್ ಹಂಗಾರೆ ನೋಡ್ರಿ 6 ಎಷ್ಟರಲ್ಲೇ 6 5 30. ಇವೆರಡು 0 ಅಂದ್ರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಆಕೈತಿ? 500. ಸರ್ ಇದ 500 ಇಲ್ಲಿ ಇಂಟು ಮಾಡ್ಕೋಬೇಕ್ರಿ. ಸರ್ 500 ಇಂಟು 3 ಅಂದ್ರೆ ಎಷ್ಟು ಆಕೈತಿ? 1500 ಆಗ್ತೈತಿ. ಸರ್ ಸ್ಟಾರ್ಟಿಂಗ್ 1.5K ಇದ್ದಿದ್ದು ಆನ್ಸರ್ ಯಾವ್ದೈತಿ? ಒಂದು ಡಿ ಐತಿ, ಇನ್ನೊಂದು ಸಿ ಐತಿ, ಬಿ ಐತಿ, ಸಿ ಐತಿ. ಹಂಗಾರೆ ಇದು ಹೋತು, ಇದು ಹೋತು. ಸರ್ ನೆಕ್ಸ್ಟ್ ಮತ್ತೆ ಅದ 500 ಇಲ್ಲಿ ಇಂಟು ಮಾಡ್ಕೊಂಡ್ರಿ ಅಂತಾರೆ ನೋಡ್ರಿ. 500 ಅನ್ನೋದು 500 ಇಂಟು 2 ಅಂದ್ರೆ ಎಷ್ಟು ಆಕೈತಿ? 1000. ಸರ್ 1000 ನೆಕ್ಸ್ಟ್ ಆಪ್ಷನ್ 1000 ಇದ್ದಿದ್ದು ಇದ್ರಾಗ ಇಲ್ಲ, ಇದು ತಪ್ಪಾಗ್ತೈತಿ. ಇದೈತಿ ಅಂದ್ರೆ ಇದು ಸರಿ ಆಗ್ತೈತಿ. ಇಲ್ಲ ಸರ್ ನೋಡ್ರಿ ಬೇಕಾರೆ 500 ಇಂಟು 1 ಅಂದ್ರೆ 500, 1500, 1000, 500. 1.5K ಅಂದ್ರೆ 1500, 1K ಅಂದ್ರೆ 1000 rupees 500. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಸಂಖ್ಯೆ ಎ ಸಂಖ್ಯೆ ಬಿ ಗಿಂತ 8 ಪಟ್ಟು ದೊಡ್ಡದು. ನೋಡ್ರಿ ಸಂಖ್ಯೆ ಎ ಸಂಖ್ಯೆ ಬಿ ಗಿಂತ 8 ಪಟ್ಟು ದೊಡ್ಡದು ಅಂತ. ಸಂಖ್ಯೆ ಎ ಸಂಖ್ಯೆ ಬಿ ಗಿಂತ, ಸರ್ ಬಿ ಎಷ್ಟೈತಿ ಗೊತ್ತಿಲ್ಲ, ಇದ್ರಗಿಂತ ಇದು 8 ಪಟ್ಟು ದೊಡ್ಡದಂತ. ಯಾವುದು? ಎ ಸಂಖ್ಯೆ. ನೆಕ್ಸ್ಟ್ ಆಗ ಸಂಖ್ಯೆ ಬಿ ಎಗಿಂತ ಎಷ್ಟು ಶೇಕಡ ಕಡಿಮೆ? ಈ ಬಿ ಏನೈತಲ್ಲ ಇದ್ರಕ್ಕಿಂತ ಎಷ್ಟು ಕಮ್ಮಿ ಅಂತ ಕೇಳತ್ತಾರ. ಸರ್ ಹಂಗಾರೆ ಈ ಎಗಿಂತ ಇದೆಷ್ಟು ಕಮ್ಮಿ ಐತಿ ನೋಡ್ರಿ? 7 ಕಮ್ಮಿ ಐತಿ. ಹಂಗಾರೆ ಇದು 8 ಐತಿ, ಇದು 7 ಐತಾರ. 8ಕ್ಕೆ 7 ಕಮ್ಮಿ ಐತಿ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಇಂಟು 100. ನೋಡ್ರಿ 7 ಇಂಟು 100 ಅಂದ್ರೆ ಎಷ್ಟು ಆಕೈತಿ? 700 ಆಕೈತಿ ಡಿವೈಡೆಡ್ ಬೈ 8.
ಸರ್ ನೋಡ್ರಿ 8 ಒಂದರಲ್ಲೇ 8 8ರಲ್ಲೇ 64. ಇನ್ನ ಎಷ್ಟು ಉಳಿತು ಅಂತಂದ್ರೆ 6 ಉಳಿತು 60 ಆಗ್ತೈತಿ. 8 7ರಲ್ಲೇ 56. ಇನ್ನ 4 ಶೇಷ ಉಳಿತೈತಿ. ಪಾಯಿಂಟ್ ಕೊಟ್ರೆ 40 ಆಗ್ತೈತಿ. 8 5ರಲ್ಲೇ 40. ಅಂದ್ರೆ 87.5%. ಸರಿ, ಯಾವ ಆಪ್ಷನ್ ಐತಿ? 87.5% ಆಪ್ಷನ್ 1 ಅನ್ನೋದು ಕರೆಕ್ಟ್ ಆಗ್ತೈತಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಟ್ರೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ವೆರಿ ಇಂಪಾರ್ಟೆಂಟು. ಬಹಳಷ್ಟು ಸಾರಿ ಈ ತರ ನಿಮ್ಮ ಟ್ರೈನ್ ಮೇಲೆ ಈಸಿ ಕ್ವಶನ್ ಬರಾಕತ್ತಾವ ನಿಮ್ಮ SSC GD ಎಕ್ಸಾಮ್ಗೆ. ಓಕೆ, ನೋಡ್ರಿ ಏನೈತಿ ಅಂತಾರ, 210 ಮೀಟರ್ ಉದ್ದದ ರೈಲು 147 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತಿದೆ. ಅದು ಒಂದು ಕಂಬವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸರ್, ಸಮಯ ಕೇಳತ್ತಾರ ಅಂದ್ರ ಟೈಮ್ ಕೇಳತ್ತಾರ. ಟೈಮ್ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತೇಳಿ ಮಾಡ್ತೀವಿ. ಸರಿ, ಹಂಗಾರೆ ಏಟ್ ಅದ ಡಿಸ್ಟೆನ್ಸ್? ಡಿಸ್ಟೆನ್ಸ್ ಎಷ್ಟೈತಿ? 210 ಕಿಲೋಮೀಟರ್. ಅಂದ್ರೆ ಮೀಟರ್ ಐತಿ, ಕಿಲೋಮೀಟರ್ ಅಲ್ಲ, ಮೀಟರ್. ನೆಕ್ಸ್ಟ್ ಸ್ಪೀಡ್ ಎಷ್ಟೈತಿ ಅಂದ್ರೆ 147. ಸರ್, 147 ಕಿಲೋಮೀಟರ್ ಪರ್ ಅವರ್ ಐತಿ. ಸರ್, ಒಂದು ಗೊತ್ತಿರಬೇಕು, ಇದು ಯಾವಾಗ ಮೀಟರ್ ಇರ್ತೈತಿ ಅವಾಗ ಇದು ಮೀಟರ್ ಪರ್ ಸೆಕೆಂಡ್ ಇರಬೇಕು ಸ್ಪೀಡ್. ಹಂಗಾರೆ ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾದ್ರೆ ಎಷ್ಟರಿಂದ ಗುಣಿಸ್ಕೋತೀವಿ ಅಂತಾರ? 5/18 ದಿಂದ ಗುಣಿಸ್ಕೋತೀವಿ. ಅದ 18 ಏನಾಗ್ತೈತಿ? ಮ್ಯಾಲೋಗಿ ಇಂಟು ಆಗ್ತೈತಿ. ಸರ್, ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸರ್, ಯಾವ ಮಗ್ಯಾಗ ಹೋಗ್ತಾವ? ಸರ್ ನೋಡ್ರಿ, ಯಾವ ಮಗ್ಯಾಗ ಹೋಗ್ತಾವ ಅಂದ್ರ 5 ಒಂದರಲ್ಲೇ 5, 5 4ರಲ್ಲೇ 20. ಇನ್ನ ಎಷ್ಟು ಉಳಿತು? 1 ಉಳಿತು, 10 ಆಯ್ತು. 5 2ರಲ್ಲೇ 10. ಸರ್, ಮತ್ತೆ ಯಾವ ಮಗ್ಗಿ ಒಳಗೆ ಹೋಗ್ತಾವ? ಸರ್, ಇಲ್ಲಿ 7 4 11 1 12 ಅಂದ್ರೆ 3 ಮಗ್ಗಿ ಒಳಗೆ ಹೋಗ್ತೈತಿ. ಇನ್ನು 42 ಅಂತ ನೋಡ್ರಿ, ಯಾವ್ದ್ರಲ್ಲೇ ಡೈರೆಕ್ಟ್ 21ರಲ್ಲೇ ಹೊಡಿಬಹುದು, ಇಲ್ಲ ಜಸ್ಟ್ 3ರಲ್ಲೇ ಹೊಡಿತೀನಿ ಅಂದ್ರೆ ಹೊಡೀರಿ. 3 4ರಲ್ಲೇ 12, 2 ಉಳಿತು, 27 ಆಯ್ತು. 3 9ರಲ್ಲೇ 27. ಸರ್, 3 1ರಲ್ಲೇ 3, 1 ಉಳಿತು. 3 4ರಲ್ಲೇ 12. ಸರಿ, 14 ಇಲ್ಲಿ 49 ಮತ್ತೆ ಯಾವ ಮಗ್ಗಿಯಾಗ? 7ರ ಮಗ್ಗಿ. ಸರಿ, 7 2ರಲ್ಲೇ 14, 7 7ರಲ್ಲೇ 49. ಸರಿ, 7ರಲ್ಲೇ ಇದು ಹೋಗಲ್ಲ, ಇದು ಹೋಗಲ್ರಿ. ಅದಕ್ಕೆ ಏನು ಮಾಡ್ತೀನಿ? 18 × 2 ಅಂದ್ರೆ ಎಷ್ಟಾಗತ್ತೆ ರೀ? 36 ಆಗುತ್ತಾ? ಡಿವೈಡೆಡ್ ಬೈ ಇದು 7. ಸರಿ, ಇವಾಗ ಕಟ್ತಾ ಹೊಡೀರಿ. 7 ಒಂದರಲ್ಲೇ 7, 7 ಎಷ್ಟರಲ್ಲೇ? 7 5ರಲ್ಲೇ 35. ಸರ್, 5 ಇದ್ದಿದ್ದ ಸಮಥಿಂಗ್ ಆನ್ಸರ್ ಪಾಯಿಂಟ್ ಒಳಗೆ ಇದ್ದಿದ್ದು ಒಂದೈತಿ, ಇಲ್ಲಿ ಆನ್ಸರ್ ಸಿಕ್ಕಿರ್ತೈತಿ. ಸರಿ, ಇಲ್ಲ ಒಂದು ಶೇಷ ಉಳಿದೈತಾರ, ಪಾಯಿಂಟ್ ಕೊಡ್ತೀನಿ. 10 ಆಗ್ತೈತಿ. 7 ಒಂದರಲ್ಲೇ 7, 3 ಉಳಿತೈತಿ, 30 ಆಗ್ತೈತಿ. 7 4ರಲ್ಲೇ 28. ಹಂಗೆ ಬರ್ತೈತಿ ಆನ್ಸರ್. ಆಪ್ಷನ್ ಯಾವ್ದಾಗ್ತೈತಿ? 4 ಅನ್ನೋದು ಸರಿ ಆಗ್ತೈತಿ. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಈಸಿ ಕ್ವಶನ್ಸ್ ಒಳಗೆ ಇಂಥವು ಬರಾಕತ್ತಾವು. ಸರ್ ನೋಡ್ರಿ, ಈ ಪ್ರಶ್ನೆ ಏನೈತಿ ನೋಡೋಣ. ಫಾಸ್ಟ್ ಆಗಿ ಆನ್ಸರ್ ಅನ್ನ ಹಾಕ್ರಿ. ನೋಡ್ರಿ, ಈ ಪ್ರಶ್ನೆ ಏನೈತಿ ಅಂತಾರ. ನೋಡ್ರಿ, ಇಲ್ಲಿ 0.53 ಐತಿ, 0.53 ಐತಿ, 0.53 ಐತಿ. ಈ 0.53 0.53 0.53 ಅನ್ನ ಎಷ್ಟು ಸಾರಿ ಗುಣಿಸತ್ತಾರು? 3 ಸಾರಿ ಗುಣಿಸತ್ತಾರ. ಅಂದ್ರೆ ಇದನ್ನ ನಾವ್ ಏನಂತ ಬರಿತೀವಿ? ಇದನ್ನ ಎ ಅಂತ ತಗೊಂಡ್ರೆ ಇದನ್ನ ಎ ಕ್ಯೂಬ್ ಅಂತ ಮೆನ್ಷನ್ ಮಾಡ್ಬೋದಲ್ಲ ನಾವು. ಇನ್ನು ಮತ್ತೆ ಇಲ್ಲಿ ಮೈನಸ್ ಐತಿ, ಮೈನಸ್ ಅನ್ನ ಮಾಡ್ರಿ. ಎ ಎ ಎ ಸೇಮ್ ಐತ್ರಿ. 3 ಸಲ ಗುಣಿಸತ್ತೀವ್ರೆ ಎ ಕ್ಯೂಬ್ ಅಂತ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ನೋಡ್ರಿ 0.12 0.12 0.12 ಇದು 2 3 ಸಲ ಗುಣಿಸತ್ತಾರ. ಬಿ ಅನ್ನ ಬಿ ಕ್ಯೂಬ್ ಅಂತ ಮಾಡ್ಬೋದಲ್ಲ ನಾವು. ನೋಡ್ರಿ, ಬಿ ಕ್ಯೂಬ್ ಡಿವೈಡೆಡ್ ಬೈ. ಸರ್ ನೋಡ್ರಿ, ಇಲ್ಲಿ ಏನೈತಿ? 0.53 ಇಂಟು 0.53 ಅಂದ್ರೆ ಇದೇನಿದು? ಇದನ್ನ ಎ 2 ಸಲ ಗುಣಿಸತ್ತಾರಲ್ಲ, ಅಂದ್ರೆ ಇದನ್ನ ಎ ಸ್ಕ್ವೇರ್ ಅಂತೇಳಿ ಮಾಡ್ತೀವಿ ನಾವು. ಇನ್ನು ಇಲ್ಲಿ ಏನೈತಿ? ಪ್ಲಸ್ ಐತಿ. ಇದಾದ ನಂತರ ಇದು ಎ, ಇದು ಬಿ. ಎ ಮತ್ತು ಬಿ ಎರಡು ಇಂಟು ಆಗತ್ತವು. ಇದು ನೋಡ್ರಿ ಎ ಬಿ. ನೆಕ್ಸ್ಟ್ ಇದಂತರ ಇಲ್ಲಿ ಪ್ಲಸ್ ಐತಿ. ಏನೈತಿ? ಪ್ಲಸ್ ಐತಿ, ಪ್ಲಸ್ ಹಾಕ್ತೀನಿ. ಇನ್ನು ಇದು ನೋಡ್ರಿ 0.12 0.12 ಅನ್ನ ಬಿ ಅಂತ ಕನ್ಸಿಡರ್ ಮಾಡಿದ್ವಿ. 2 ಸಲ ಗುಣಿಸತ್ತಾರ. ಇದನ್ನ ಜಸ್ಟ್ ನಾವೇನಂತ ಬರಿಬಹುದು? ಬಿ ಸ್ಕ್ವೇರ್ ಅಂತೇಳಿ ಬರಿಬಹುದು. ಈ ತರ ಇದ್ದಾಗ ಡೈರೆಕ್ಟ್ ಈ ತರದ ಫಾರ್ಮುಲಾ ಆಗ್ತೈತಿ. ಏನು ಅಂತಾರ? ಎ ಮೈನಸ್ ಬಿ ಅಂತೇಳಿ. ಏನಾಗ್ತೈತಿ ಹೇಳ್ರಿ ಫಾರ್ಮುಲಾ? ಎ ಮೈನಸ್ ಬಿ. ಸರಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಇತ್ತು ಅಂತಾರ. ಇದರದ ಡೈರೆಕ್ಟ್ ಫಾರ್ಮುಲಾ ಆಗ್ತೈತಿ ಎ ಮೈನಸ್ ಬಿ. ಸರಿ, ಇಲ್ಲಿ ಏನಾರ ಪ್ಲಸ್ ಇತ್ತು ಅಂತಂದ್ರ ಇಲ್ಲಿ ಏನಾಗ್ತೈತಿ? ಪ್ಲಸ್ ಆಗ್ತೈತಿ ಡೈರೆಕ್ಟ್. ಅರ್ಥ ಆಗತೈತಲ್ಲ? ಇಷ್ಟ ಇದ್ರದ್ದು ಚೇಂಜಸ್. ಸರ್, ಹಂಗಾರೆ ಇದನ್ನ ಹೆಂಗೆ ಸಾಲ್ವ್ ಮಾಡೋದು? ಸರ್, ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡ್ರಿ. ಎ ವ್ಯಾಲ್ಯೂ ಎಷ್ಟೈತಿ? 0.53 ಐತಿ. ಬಿ ವ್ಯಾಲ್ಯೂ ಎಷ್ಟೈತಿ? 0.12 ಐತಿ. ಹಂಗಾರೆ ಈಗ 0.53 ಒಳಗೆ 0.12 ಮೈನಸ್ ಮಾಡ್ರಿ, ಎಷ್ಟು ಬರ್ತೈತಿ ಆನ್ಸರ್? ಸರ್, 3 2 ಹೋದ್ರೆ ಎಷ್ಟು? 1, 5 1 ಹೋದ್ರೆ 4. ಇಲ್ಲಿ ಪಾಯಿಂಟ್ ಹಂಗೆ ಕೊಡ್ತೀನಿ. 0.41 ಅನ್ನೋದು ಏನಾಗ್ತೈತಿ? ಆಪ್ಷನ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ರಿ.
ನೋಡ್ರಿ ಏನದ ಪ್ರಶ್ನೆ ಫಾಸ್ಟ್ ಆಗಿ ಬರ್ಲಿ ಆನ್ಸರ್ಸು. ನೋಡ್ರಿ ಪ್ರಶ್ನೆ ಏನೈತಿ. An article was sold for rupees 1190 after allowing 15% discount. 12.5% discount is given. What is the selling price? ಅಂದ್ರೆ ಏನ್ ಅನ್ನತಾರ ಅಂದ್ರ 15% ರಿಯಾಯಿತಿ ನೀಡಿ 1190ಕ್ಕೆ ಮಾರಲಾಗಿದೆ. 12.5% ರಿಯಾಯಿತಿ ನೀಡಿದರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳತ್ತಾರ. ಆಲ್ರೆಡಿ ಮಾರಿದನ ಏನಾಗೈತಿ 15% ರಿಯಾಯಿತಿ ಕೊಟ್ಟು ಮಾರಿದಾನ, ಹೌದಾ? ಈಗ 12.5% ರಿಯಾಯಿತಿ ಕೊಟ್ಟರೆ ಎಷ್ಟಕ್ಕೆ ಮಾರ್ತಾರು? ಅರ್ಥ ಆಗತೈತಲ್ರಿ ಸರ್? ನೋಡ್ರಿ ಇವಾಗ 15% ಡೈರೆಕ್ಟ್ ನೀವು 2.5% ಕಮ್ಮಿ ಮಾಡಿ ಮಾರ್ತೀನಿ ಅಂದ್ರೂ ಮಾರ್ಬೋದಿತ್ತು, ಬಟ್ ಇರ್ಲಿ ನೀಟಾಗಿ ಹೇಳ್ಕೊಡ್ತೀನಿ ನೋಡ್ರಿ. 15% ರಿಯಾಯಿತಿ ಆಗೈತಾರ, ಈಗ ಎಷ್ಟಕ್ಕೆ ಮಾರಿದಾರ ಅವರು? 85%ಗೆ ಮಾರಿದಾರ್ರಿ. ಇದ 85% ವ್ಯಾಲ್ಯೂ ಎಷ್ಟು ಅಂದ್ರೆ 1190. ಈಗ ನಂಗೆ ಬೇಕು ಅದ್ರದ್ದು ಮಾರ್ಕೆಟ್ ಪ್ರೈಸ್. ಸರ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಎಷ್ಟು ಇರ್ತೈತಿ? 100% ಇರ್ತೈತಿ. ಡಿಸ್ಕೌಂಟ್ ಅಂದ್ರೆ ಮಾರ್ಕೆಟ್ ಪ್ರೈಸ್ ಕಂಡು ಹಿಡ್ಕೋಬೇಕಲ್ಲ. ಇವಾಗ ಸರ್ ನೀವು ಏನಾದ್ರು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ ಅಂತಾರೆ 100 ಇಂಟು 1190 ಡಿವೈಡೆಡ್ ಬೈ ಈ 85 ಆಗ್ತೈತಿ. ಸರ್ ಈ ಕಡ್ತಾ ಹೊಡಿನು ಯಾವ ಮಗ್ಗಿ ಒಳಗೆ ಹೋಗ್ತಾವೆ? ಸರ್ ಇಲ್ಲಿ 119 ಅನ್ನೋದು 17 ಮಗ್ಗಿಯಾಗ ಬರ್ತೈತಿ. ಸರ್ 17 5 85, 17 ಎಷ್ಟರಲ್ಲೇ ರೀ? 17 7 119, ಇದೊಂದು 0. ಸರ್ 5 1 5, 5 ಎಷ್ಟರಲ್ಲೇ? 5 14 70. 14 ಇಂಟು 100 ಅಂದ್ರೆ ಎಷ್ಟಾಕೈತಿ ಹೇಳ್ರಿ? 1400 ರೂಪಾಯಿ ಅನ್ನೋದು ಏನಾಗ್ತೈತಿ ಅಂತಾರೆ? ಮಾರ್ಕೆಟ್ ಪ್ರೈಸ್ ಆಗ್ತೈತಿ. ಯಾವ ಪ್ರೈಸ್? ಮಾರ್ಕೆಟ್ ಪ್ರೈಸ್ 1400 ಆಗ್ತೈತಿ. ಈಗ 12.5% ರಿಯಾಯಿತಿ ನೀಡಿದ್ರೆ ಎಷ್ಟಕ್ಕೆ ಮಾರಬೇಕು? ಸರ್ ನೋಡ್ರಿ 12.5% ರಿಯಾಯಿತಿ ಅಂತಾರ, ಇದ್ರದ್ದು ಫ್ರಾಕ್ಷನ್ ವ್ಯಾಲ್ಯೂ ಏನಾಗ್ತೈತಿ? 1/8 ಆಗ್ತೈತಿ. 8 ರೂಪಾಯಿದಾಗ 1 ರೂಪಾಯಿ ಕಮ್ಮಿ ಮಾಡಿದ್ರೆ ಎಷ್ಟಕ್ಕೆ ಮಾರ್ಬೇಕು? ಹಂಗಾರ 7/8ಗೆ ಮಾರಬೇಕು. ಎಷ್ಟಕ್ಕೆ ಮಾರ್ಬೇಕು ಹೇಳ್ರಿ? 7/8ಗೆ ಮಾರಬೇಕು. ಡೈರೆಕ್ಟ್ ಕಟ್ತಾ ಹೊಡೆದ್ರೆ ಮುಗಿದ ಹೋತಲ್ರಿ. ಸರ್ 8 1 8, 8 1 8. ಇನ್ನೂ ಎಷ್ಟು ಉಳಿತು? 6 ಉಳಿತು, 60 8 7 ಸತ್ಯನೇ ಇಲ್ಲಿ. 8 7 56, 4 ಉಳಿತು 45, 8 5 40. ಹಂಗಾರೆ ನೋಡ್ರಿ 7 5 35, 3 ಕ್ಯಾರಿ. ಎಲ್ಲರೂ ಬಿಡಿಸ್ತಂದಾಗ 5 ಇದ್ದಿದ್ದು ನೋಡ್ರಿ, ಇಲ್ಲೊಂದೈತಿ ಇಲ್ಲೊಂದೈತಿ, ಬಿಡಿಸ್ರಿ. 7 5 35, 3 ಕ್ಯಾರಿ. 7 7 49, 3 ಅಂತಾರೆ ಎಷ್ಟು ಹಾಕೈತ್ರಿ? 52 ಆಗ್ತೈತಿ, 5 ಕ್ಯಾರಿ. 7 1 7, ಇದು 5 ಅಂತಾರೆ ಎಷ್ಟು ಹಾಕೈತಿ? 12 ಹಾಕೈತಿ, 1225. ಆಪ್ಷನ್ ಯಾವ್ದಾಗ್ತೈತಿ? 1225 ಅನ್ನೋದು ಆಪ್ಷನ್ ಡಿ ಸರಿ ಆಗ್ತೈತಿ. ಓಕೆ ಸರ್, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಶ್ನೆ ಸರ್ ನೋಡ್ರಿ ಏನೈತಿ ಪ್ರಶ್ನೆ. ಈ ಥರ ಪ್ರಶ್ನೆಗಳು ಬಹಳಷ್ಟು ರಿಪೀಟೆಡ್ ಆಗಕತ್ತವು. ಕ್ವಶನ್ಸು ನೋಡ್ಕೋಬಹುದು. ಪ್ರಶ್ನೆಗಳು ಏನದ? ಓಕೆ ನೋಡ್ರಿ, ಭಾಳ ಚಂದ ಐತಿ ಪ್ರಶ್ನೆ ಮತ್ತು ಭಾಳ ಈಸಿ ಐತಿ. ಭಾಳಷ್ಟು ಸರಿ ಇಂಥ ಪ್ರಶ್ನೆಗಳನ್ನ ಏನು ಮಾಡಿದೀವಿ? ಬಿಡಿಸಿದೀವಿ. ನೋಡ್ರಿ ಏನೈತಿ ಅಂತಾರ, ಆದಾಯದ 40% ಹೆಚ್ಚಾದಾಗ ಖರ್ಚನ್ನು 30% ಹೆಚ್ಚಿಸುತ್ತಾಳೆ, ಅವಳ ಉಳಿತಾಯ ಎಷ್ಟು ಶೇಕಡ ಹೆಚ್ಚುತ್ತದೆ? ಸ್ವಲ್ಪ ಕನ್ನಡ ಒಳಗೆ ಮಿಸ್ಟೇಕ್ ಆಗೈತಿ ಕ್ವಶನ್ನ, ಕ್ಷಮೆ ಇರಲಿ. ಕನ್ನಡ ನೋಡ್ಬೇಡ್ರಿ. ಇಲ್ಲಿ ನೋಡ್ರಿ, ರೇಣು ಸ್ಪೆಂಡ್ಸ್ 68% ಆಫ್ ಇನ್ಕಮ್. ಅಂದ್ರ ಇನ್ಕಮ್ದಾಗಿಂದ 68% ಖರ್ಚು ಮಾಡತ್ತಾರಂತ. ನೋಡ್ರಿ, ರೇಣು ಸ್ಪೆಂಡ್ಸ್ 68% ಆಫ್ ಇನ್ಕಮ್. ನೋಡ್ರಿ, ಇನ್ಕಮ್, ಎಕ್ಸ್ಪೆಂಡಿಚರ್, ನೆಕ್ಸ್ಟ್ ಸೇವಿಂಗ್. ಸರ್ ಇದಕ್ಕೆ ಡೈರೆಕ್ಟ್ ಟ್ರಿಕ್ ಹೇಳ್ತೀನಿ. ಈಗ ಮೆಥಡ್ ಬಿಡಿಸ್ಕೋತ ಕುಂದ್ರಂಗಿಲ್ಲ, ಟೈಮ್ ಇಲ್ಲ ಅಷ್ಟು. ನೋಡ್ರಿ ಟ್ರಿಕ್ ಏನೈತೆ ಅಂತ ಹೇಳ್ತೀನಿ ಡೈರೆಕ್ಟ್. ಸರ್ ಇಲ್ಲಿ 100 ರೂಪಾಯಿ ಇನ್ಕಮ್ ಇರ್ತಿತ್ತು ಅಂತಾರ, ಅದ್ರಾಗ 68 ರೂಪಾಯಿ ಏನು ಮಾಡತ್ತಾರು? ಖರ್ಚು ಮಾಡತ್ತಾರು. 100 ರೂಪಾಯಿದಾಗ 68 ರೂಪಾಯಿ ಖರ್ಚು ಮಾಡಿದ್ರ ಇನ್ನು ಎಷ್ಟು ರೂಪಾಯಿ ಉಳಿತಾಯ ಆಗ್ತೈತಿ? 32 ರೂಪಾಯಿ ಉಳಿತಾಯ ಆಗ್ತೈತ್ರಿ. ಸರ್ ಈಗ ಇದೇಟು ಹೆಚ್ಚಾಗತೈತಿ ಅಂತಾರೆ ನೋಡ್ರಿ. ಇನ್ಕಮ್ ಈಸ್ ಇನ್ಕ್ರೀಸ್ಡ್ ಬೈ 40% ಅಂಡ್ ಎಕ್ಸ್ಪೆಂಡಿಚರ್ ಈಸ್ ಇನ್ಕ್ರೀಸಸ್ ಬೈ 30%. ಸರ್ ಇದು ಎಷ್ಟು ಹೆಚ್ಚಾಗತೈತಾರ? 40% ಹೆಚ್ಚಾಗತೈತ್ರಿ. ಇನ್ನು ಇದು ಎಷ್ಟು ಹೆಚ್ಚಾಗತೈತಾರ? ಇಲ್ಲಿ 30% ಹೆಚ್ಚಾಗತೈತಿ. ಆದ್ರ ನಾ ಏನು ಮಾಡ್ಬೇಕಾಗ್ತೈತಿ ಅಂದ್ರೆ ನೋಡ್ರಿ, ಜಸ್ಟ್ ಇಲ್ಲಿ ನೋಡ್ರಿ ಮಾಡಿ ಫಸ್ಟ್ ಹೇಳ್ತೀನಿ ಎಷ್ಟು ಹೆಚ್ಚಾಗತೈತಿ. ಸರ್ ಇಷ್ಟು ಮಾಡೋಕ್ಕಿಂತ ಮುಂಚೆ ಇದನ್ನ ಮತ್ತೊಂದ್ಸಲ ಏನು ಮಾಡ್ಕೊಡ್ರಿ, ನೀವು ಕಡತ ಹೊಡೆದು ರೇಷೋ ತಗೊಳ್ರಿ, ಈಸಿ ಆಗ್ತೈತಿ. ಸರ್ ಯಾವ ಮಗ್ಗಿ ಒಳಗೆ ಹೋಗ್ತಾವು? 4 25 100, 4 17 68, ಸರ್ 4 8 32 ರೇಷೋ ತಗೋಬೋದಾ? ಸರ್ ಹಂಗಾರೆ ಈಗ ಏನಾಗತ್ತೈತಿ? 40% ಹೆಚ್ಚಾಗೈತೆ. 2 ಇಂಟು ಮಾಡ್ಕೊಳ್ರಿ, 25 4 100, ಇದೊಂದಂತರ 1000 ರೂಪಾಯಿ ಹೆಚ್ಚಿಗೆ ಆಗತೈತಿ. ಇನ್ನಿಲ್ಲಿ 17 3 51, 1 0 ಅಂದ್ರೆ 510 ರೂಪಾಯಿ ಹೆಚ್ಚಿಗೆ ಆಗತೈತಿ. ಆದ್ರೆ ಈ 1000 ರೂಪಾಯಿ ಸ್ಯಾಲ್ರಿ ಒಳಗೆ 510 ರೂಪಾಯಿ ನಾ ಏನು ಮಾಡ್ತೀನಿ? ಖರ್ಚು ಮಾಡ್ತೀನಿ. ಹಂಗಾರೆ ಎಷ್ಟು ರೂಪಾಯಿ ಉಳಿತೈತಿ? 1000ದಾಗ 510 ತೆಗೆದ್ರೆ ಎಷ್ಟು ಉಳಿತೈತಿ ಅಂದ್ರೆ 490 ರೂಪಾಯಿ ಉಳಿತೈತ್ರಿ.
ಈ 490 ನಾವು 8 ಕಡ್ತಾ ಹೊಡಿಬೇಕು, 8 ಕಡ್ತಾ ಹೊಡಿಬೇಕು, ಡೈರೆಕ್ಟ್ ಆನ್ಸರ್ ಬರ್ತೈತಿ. 8 ಒಂದರಲ್ಲೇ 8 6 48, ಇನ್ನ ಒಂದು ಉಳಿತು 10 ಆಯ್ತು, 8 ಒಂದರಲ್ಲೇ 8, ಇನ್ನ 2 ಉಳಿತು, ಪಾಯಿಂಟ್ ಕೊಟ್ಟರೆ 20 ಆಗ್ತೈತಿ, 8 2 16, ಇನ್ನ 4 ಉಳಿತೈತಿ 40 ಆಗ್ತೈತಿ, 8 5 40, 61.25%. 61.25% ಆಪ್ಷನ್ ಯಾವುದು? ಆಪ್ಷನ್ 4 ಸರಿ. ಸರ್ ಇದು ಡೈರೆಕ್ಟ್ ಬಿಡಿಸಿದೆ. ಇಲ್ಲ ಅಂದ್ರೆ ನಾವೇನು ಮಾಡ್ಬೇಕಾಗಿರ್ತೈತಿ, ಇದೆಲ್ಲ ಇರ್ತೈತಿಲ್ಲ ಇಷ್ಟು, ಇದಕ್ಕೇನು ಮಾಡಬೇಕು, ಇನ್ನೊಂದು 0 ಇಟ್ಕೋಬೇಕು. ಬೇಕಂದ್ರೆ ಮತ್ತೆ 0 ಇಟ್ಕೊಂಡು ಇದಕ್ಕೇನು ಮಾಡಬೇಕು, 40% ಹೆಚ್ಚಾಗತೈತಿ, ಇದನ್ನು ಕೂಡಿಸಿ ಇಲ್ಲಿ ಬರ್ಕೋಬೇಕು. ಸರ್ ಇದ್ರಾಗ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗತೈತಿ, 30% ಹೆಚ್ಚಾಗತೈತಿ, ಇದನ್ನ ಇಲ್ಲಿ ಕೂಡಿಸಿ ಬರ್ಕೋಬೇಕು. ಈ ಸ್ಯಾಲ್ರಿ ಒಳಗೆ ಈ ಖರ್ಚು ತೆಗೆದ್ರೆ ಇನ್ನೆಟ್ಟು ಉಳಿತಾಯ ಆಗ್ತೈತಿ, ಅದನ್ನ ಇಲ್ಲಿ ಬರ್ಕೋಬೇಕು. ಇಟ್ಟಿದ್ದು ಉಳಿತಾಯ ಇಟ್ಟಾಗತೈತಿ, ಎಷ್ಟು ಹೆಚ್ಚಾಗತೈತಿ, ಮತ್ತು ಇಟ್ಟಕ್ಕೆ ಇಟ್ಟು ಹೆಚ್ಚಾಗತೈತಿ, 100ಕ್ಕೆ ಎಷ್ಟು ಹೆಚ್ಚಾಗತೈತಿ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ಕೋತ ಕುಂದಿರ್ಬೇಕಾಗ್ತೈತಿ. ಟೈಮ್ ಜಾಸ್ತಿ ತಗೋತೈತಿ, ಪರ್ಸೆಂಟೇಜ್ ತೆಗಿಬೇಕು, ಟೈಮ್ ಜಾಸ್ತಿ ತಗೋತೈತಿ, ಅದಕ್ಕೆ ಬೇಡ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ್ದ್ರ ಮೇಲೆ ಕ್ವಶನ್ ಐತಿ. A cuboid has length 6 cm, breadth 7 cm and height 8 cm. Find its total surface area. Sir, cuboid ಅಂದ್ರೆ ಒಂದು ಆಯತ ಘನ. ಯಾವ ಘನ? ಒಂದು ಆಯತ ಘನ. ಯಾವ ಘನ ಹೇಳ್ರಿ? ಆಯತ ಘನ. ನೋಡ್ರಿ ಹೆಂಗಿರ್ತೈತೆ ಅಂದ್ರೆ ಹೆಂಗಿರ್ತೈತಿ. ನಾವು ಇದಕ್ಕೆ ಲೆಂತ್ ಅಂತೇಳಿ ಕರಿತೀವಿ, ಇದಕ್ಕೆ ಬ್ರೆಡ್ತ್ ಅಂತೇಳಿ ಕರಿತೀವಿ, ಇದಕ್ಕೆ ಹೈಟ್ ಅಂತೇಳಿ ಕರಿತೀವಿ. ಸರ್ ಹಂಗಾರೆ ಇಲ್ಲಿ ನೆಕ್ಸ್ಟ್ ನಮಗೆ ಫಾರ್ಮುಲಾಸು ಬರ್ತಾವ. ಸರ್ ಯಾವ ಅಂತಾರ? ಫಸ್ಟ್ ಒನ್ ಬರ್ತದ, ಏನು ಅಂತಾರ? ಕರ್ವ್ಡ್ ಸರ್ಫೇಸ್ ಏರಿಯಾ. ಆಮೇಲೆ ಬರ್ತದ ಸರ್ ಟೋಟಲ್ ಸರ್ಫೇಸ್ ಏರಿಯಾ. ಸರ್ ಆಮೇಲೆ ಬರ್ತದ ವ್ಯಾಲ್ಯೂಮ್, ಘನಫಲ. ನೋಡ್ರಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಟೋಟಲ್ ಸರ್ಫೇಸ್, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಅಂತಾರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸರ್ ವ್ಯಾಲ್ಯೂಮ್ ಅಂದ್ರೆ ಘನಫಲ. ಇನ್ನೊಂದು ಬರ್ತೈತಿ ಏನು ಅಂತಾರ? ಡಯಾಗ್ನಲ್ ಅಂದ್ರೆ ವಿಕರ್ಣ. ಸರ್ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡು ಹಿಡಿಬೇಕಾದ್ರೆ ಏನು ಮಾಡ್ತೀವಿ ಅಂದ್ರೆ 2 × L + B × H ಅಂತೇಳಿ ಮಾಡ್ತೀವಿ. ಸರ್ ಟೋಟಲ್ ಸರ್ಫೇಸ್ ಏರಿಯಾ ಕಂಡು ಹಿಡಿಬೇಕಾದ್ರೆ 2 × LB + BH + HL ಅಂತೇಳಿ ಮಾಡ್ತೀವಿ. ಸರ್ ನೆಕ್ಸ್ಟ್ ಈ ವ್ಯಾಲ್ಯೂಮ್ ಕಂಡು ಹಿಡಿಬೇಕಾದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತೇಳಿ ಮಾಡ್ತೀವಿ. ಸರ್ ಡಯಾಗ್ನಲ್ ಕಂಡು ಹಿಡಿಬೇಕಾದ್ರೆ ರೂಟ್ ಏನು ಮಾಡ್ತೀವಿ ಅಂದ್ರೆ ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆಡ್ತ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಅಂತೇಳಿ ಮಾಡ್ತೀವಿ. ಸರ್ ಹಾಗಾದ್ರೆ ನಮಗೆ ಬೇಕಾಗಿತ್ತು ಏನು ಅಂತಾರ, ಏನು ಕಂಡು ಹಿಡಿಯೋಣ ಅಂತಾರ? ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಇದನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಅಂತಾರೆ ಡೈರೆಕ್ಟ್. ಸರ್ ಡೈರೆಕ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೋಡ್ರಿ 2 × ಇದ ಫಾರ್ಮುಲಾ ಅಪ್ಲೈ ಮಾಡ್ಬೇಕಲ್ರಿ, 2 × LB ಅಂದ್ರೆ ನೋಡ್ರಿ ಲೆಂತ್ ಮತ್ತು ಬ್ರೆಡ್ತ್. ಈಗ ವಿಚಾರ ಮಾಡ್ರಿ, ಇದು ಲೆಂತ್, ಇದು ಬ್ರೆಡ್ತ್, ನೆಕ್ಸ್ಟ್ ಇದು ಹೈಟ್. ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ 2 ಇಂಟು ಮಾಡ್ಕೋಬೇಕ್ರಿ. 6 × 7 ಅಂದ್ರೆ ಎಷ್ಟು ಆಕೈತಿ? 42 ಆಕೈತಿ ಪ್ಲಸ್. ಇನ್ನು ಬ್ರೆಡ್ತ್ ನೋಡ್ರಿ, ಲೆಂತ್ ಇಂಟು ಬ್ರೆಡ್ತ್ ಐತೆ, ಇನ್ನು ಬ್ರೆಡ್ತ್ ಇಂಟು ಹೈಟ್. ಸರ್ ಬ್ರೆಡ್ತ್ ಅಂದ್ರೆ ಇದು ಹೈಟ್ ಅಂದ್ರೆ ನೋಡ್ರಿ 7 × 8 ಅಂದ್ರೆ 8 7ರಲ್ಲಿ ಎಷ್ಟು ಆಗ್ತೈತಿ? 56 ಆಗ್ತೈತಿ ಸರ್ ಪ್ಲಸ್. ಇನ್ನು ನೆಕ್ಸ್ಟ್ H × L ಅಂದ್ರೆ ಸರ್ ಹೈಟ್ ಎಷ್ಟೈತಿ? 8 ಐತಿ, ಉದ್ದ ಲೆಂತ್ ಎಷ್ಟೈತಿ? 6 ಐತಿ. ಸರ್ ಇವೆರಡು ಇಂಟು ಮಾಡ್ಕೋಬೇಕು. 8 6ಲೆ ಎಷ್ಟು ಅಂತಾರೆ? 48. ಸರ್ ಇವೆಲ್ಲ ಕೂಡಿಸ್ಬೇಕ್ರಿ ಇವಾಗ. ಸರ್ 42 48 ಕೂಡಿಸ್ರೆ ಎಷ್ಟು ಆಕೈತಿ? 90 ಆಕೈತಿ. 90ಕ್ಕೆ 56 ಕೂಡಿಸ್ರೆ 146 ಆಕೈತಿ. ಸರ್ 2 × 146. ಸರ್ 2 6ಲೆ 12, 1 ಕ್ಯಾರಿ, 2 4ಲೆ 8 1 9 ಆಗುತ್ತೆ, 2 1ರಲ್ಲಿ 2. ಸರ್ 292 ಅನ್ನೋದೆಲ್ಲ ಐತಿ ಅಂದ್ರೆ ಆಪ್ಷನ್ಯಾಗ ಆಪ್ಷನ್ ಎ ಒಳಗೈತಿ. ಇದು ಆನ್ಸರ್ ಸರಿ ಆಗಿರ್ತಿ. ಕ್ಲಿಯರ್ ಆಗ್ಯದ ಅಂತ ಅನ್ಕೋತೀನಿ. ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ರಿ. ಪಟ್ ಆನ್ಸರ್ಸ್ ಅನ್ನ ಕಮೆಂಟ್ ಮಾಡ್ರಿ, ಎಷ್ಟು ಬರುತ್ತೆ ಕ್ವಶನ್ ನೋಡ್ರಿ. ಟೈಮ್ ಎಂಡ್ ಕ್ವಶನ್ ಅದ, ಟೈಮ್ ಎಂಡ್ ಕ್ವಶನ್ ಅದ ನೋಡ್ರಿ, ಯಾವ ತರ ಆನ್ಸರ್ ಮಾಡಬೇಕು ನೋಡ್ರಿ. ಫಸ್ಟು ಏನದ ಕ್ವಶನ್? ಸರ್ 4 ಪುರುಷರು ಅಥವಾ 5 ಮಹಿಳೆಯರು ಒಂದು ಗೋಡೆಯನ್ನು 123 ದಿನಗಳಲ್ಲಿ ಕಟ್ಟಬಹುದು. 5 ಪುರುಷರು ಮತ್ತು 4 ಮಹಿಳೆಯರು ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ? ಸರ್ ನೋಡ್ರಿ, ಈ ತರ ಪ್ರಶ್ನೆ ಹೆಂಗ್ ಬಿಡಿಸ್ಬೇಕು? ಸರ್ ನೋಡ್ರಿ, ಡೈರೆಕ್ಟ್ ಇದಕ್ಕೆ ಟ್ರಿಕ್ ಅದ. ಡೈರೆಕ್ಟ್ ಟ್ರಿಕ್ ಹೇಳ್ತೀನಿ, ಕಾನ್ಸೆಪ್ಟ್ ಹೇಳ್ಕೊತ ಕುಂದ್ರಂಗಿಲ್ಲ. ಇಲ್ಲಿ ಯಾವ ತರ ಬಿಡಿಸ್ಬೇಕು ಈ ತರ ಪ್ರಶ್ನೆ ಬಂದಾಗ? ಇದಕ್ಕೆ ಆರ್ ಬೇಸ್ ಅಂತೇಳಿ ಕರಿತೀವಿ, ಅಥವಾ. ಸರ್ ನೋಡ್ರಿ, 4 ಜನ ಪುರುಷರು 4 men, ಅಥವಾ ನೆಕ್ಸ್ಟ್ ಯಾರು ಅಂತಾರ 5 ಜನ ಮಹಿಳೆಯರು 5 women 123 ದಿಂದ ಮುಗಿಸ್ತಾರಂತ. 123 ದಿಂದ. ಆಮೇಲೆ 5 ಪುರುಷರು 5 men ಮತ್ತು ಎಷ್ಟು ವುಮೆನ್ ಅಂತಾರ? 4 women. ಎಷ್ಟು ದಿನದ ಕೆಲಸ ಮುಗಿಸ್ತಾರ ಅಂತೇಳಿ ಕೇಳ್ತಾರೆ. ಸರ್ ಈ ತರ ಕೊಟ್ಟಾಗ ನೀವೇನ್ ಮಾಡ್ಬೇಕು? ಡೈರೆಕ್ಟ್ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸರ್ 5 5ರಲ್ಲಿ ಎಷ್ಟು? 25 ಪ್ಲಸ್ ಸರ್ 4 4ರಲ್ಲಿ ಎಷ್ಟು? 16. ಇವೆರಡು ಕೂಡಿಸಿದ್ರೆ ಎಷ್ಟು ಆಕೈತ್ರಿ? 25ಕ್ಕೆ 15 ಕೂಡಿಸಿದ್ರೆ 40 ಆಗ್ತಿತ್ತು, 41 ಆಗ್ತೈತಿ ಟೋಟಲ್. ಓಕೆ ಸರ್, ಇಷ್ಟರ ಕ್ಲಿಯರಾ?
ಇದಾದ ನಂತರ ಏನು ಮಾಡ್ಬೇಕಂದ್ರೆ ಈ ಲೈನ್ ಏನಿರ್ತೈತಿಲ್ಲ ಫಸ್ಟ್ ಲೈನ್ ಆಸ್ ಇಟ್ ಈಸ್ ಇಂಟು ಒಳಗೆ ಬರೀಬೇಕು. ಸರ್ ನೋಡ್ರಿ 4 ಇಂಟು 5 ಇಂಟು 123 ಡಿವೈಡೆಡ್ ಬೈ ಇದ್ರಲ್ಲೇ ಕಡ್ತಾ ಹೊಡೆದು ಬಿಟ್ರಿ ಡೈರೆಕ್ಟ್ ಆನ್ಸರ್ ಬರ್ತೈತಿ. 41 41 3 4 5 20 23 ಎಷ್ಟು ಅಂತಾರ 60 ದಿನ. ಎಷ್ಟು ದಿನ ಹೇಳ್ರಿ? 60 ದಿನ. ಯಾವ ಆಪ್ಷನ್ ಸರಿ ಆಗ್ತೈತಿ ಅಂದ್ರೆ ಆಪ್ಷನ್ 1 ಅನ್ನೋದು ಸರಿ ಆಗ್ತೈತಿ. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ ಪ್ರಶ್ನೆ. ಈ ತರ ಅಂತೂ ರಿಪೀಟೆಡ್ ಕ್ವಶನ್ಸ್ ಬರತಾವ್ರಿ. ರಿಪೀಟ್ ಕ್ವಶನ್ಸ್ ಕೇಳಾಕತ್ತಾರ ಈ ಪ್ಯಾಟರ್ನ್. ಓಕೆ, ಇದ ಕ್ವಶನ್ ಅಲ್ಲ, ಈ ಪ್ಯಾಟರ್ನ್ ಕ್ವಶನ್ ನೋಡ್ರಿ. ಏನೈತಿ? ಎರಡು ಸಂಖ್ಯೆಗಳ HCF ಅಂದ್ರೆ ಮ ಸ ಅ 8 ಮತ್ತು LCM ಅಂದ್ರೆ ಲ ಸ ಅ 48. ಒಂದು ಸಂಖ್ಯೆ 24 ಆದ್ರೆ ಮತ್ತೊಂದು ಸಂಖ್ಯೆ ಎಷ್ಟು? ನೋಡ್ರಿ, LCM ಕೊಟ್ಟು HCF ಕೊಟ್ಟು ಒಂದು ಸಂಖ್ಯೆ ಕೊಟ್ಟು ಮತ್ತೊಂದು ಸಂಖ್ಯೆ ಕಂಡಿಡ್ರಿ ಅಂದ್ರೆ ಗೊತ್ತೈತಿಲ್ಲ ನಿಮ್ಗೆ. LCM ಇಂಟು HCF ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಸರ್ ಈ ಕಾನ್ಸೆಪ್ಟ್ ಗೊತ್ತಿತ್ತಾರ ಆರಾಮ್ಸೆ ನೀವು ಬಿಡಿಸ್ತೀರಿ. ಈಗ ನೋಡ್ರಿ, LCM ಎಷ್ಟೈತಿ? 48 ಐತಿ, ಬರೀರಿ. ಸರಿ, HCF ಎಷ್ಟೈತಿ? 8 ಐತಿ, ಬರೀರಿ. ಈಕ್ವಲ್ ಟು ಒಂದು ಸಂಖ್ಯೆ ಎಷ್ಟೈತಿ? 24 ಐತಿ, ಬರೀರಿ. ಸರಿ, ಸೆಕೆಂಡ್ ನಂಬರ್ ಗೊತ್ತಿಲ್ಲ, ಅಷ್ಟ ಬರೆದು ಬಿಡ್ರಿ. ಈಗ ಸರಿ, ಈಗ ವಿಚಾರ ಮಾಡೋಣ. ನನಗೆ ಈ ಸಂಖ್ಯೆ ಬೇಕು ಅಂದ್ರೆ ಇದು ಇಂಟು ಒಳಗೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತೈತಿ? ಡಿವೈಡ್ ಆಗ್ತೈತಿ. ಸರ್ ಹಂಗಾರೆ 48 ಇಂಟು 8 ಡಿವೈಡೆಡ್ ಬೈ 24. ಹಂಗಾರೆ ಈಗ ಸೆಕೆಂಡ್ ನಂಬರ್ ಏನಾಗ್ತೈತಿ? ಕಡ್ತಾ ಹೊಡೀರಿ. ಸರ್ 24 ಒಂದರಲ್ಲಿ 24 ಎರಡರಲ್ಲೇ 8 ಎರಡರಲ್ಲೇ ಎಷ್ಟು? 16. ಯಾವ ಆಪ್ಷನ್? 16 ಇಲ್ಲೇ ಐತಿ. ಇದು ಆನ್ಸರ್ ಆಗಿರ್ತೈತಿ. ಓಕೆ, ಟಫ್ ಕ್ವಶನ್ ಅಲ್ಲ. ಕ್ವಶನ್ ನೆಕ್ಸ್ಟ್ ಕ್ವಶನ್ ಬರ್ರಿ. ಸರ್ ರೋಂಬಸ್ ಮೇಲೆ ಪ್ರಶ್ನೆ ಐತಿ, ಎಷ್ಟಾಗುತ್ತಾ ಆನ್ಸರ್? ನೋಡ್ರಿ, ಒಂದು ರೋಂಬಸ್ನ ಕರ್ಣಗಳ ಉದ್ದಗಳು 48 ಮತ್ತು 20 ಅಂತ ಐತಿ. ಅದರ ಪರಿಮಿತಿ ಅಂದ್ರೆ ಪೆರಿಮೀಟರ್ ಕೇಳತ್ತಾರೆ, ಸುತ್ತಳತೆ. ಸರ್ ಇದೊಂದು ರೋಮಸ್ ನೋಡ್ರಿ ಯಾವ ತರ ಇರ್ತೈತಿ ಅಂತಾರ ಈ ತರ. ಸರ್ ಈಗ ಇದಕ್ಕೆ ನಾವೇನಂತ ಕರಿತೀವಿ ಅಂತಾರೆ? ಡಯಾಗ್ನಲ್ ಅಂತೇಳಿ ಕರಿತೀವಿ. ಇದಕ್ಕೇನಂತ ಕರಿತೀವಿ? ವಿಕರ್ಣ ಅಥವಾ ಡಯಾಗ್ನಲ್ ಅಂತ ಕರಿತೀವಿ. ಸರ್ ಈಗ ಇದು ಒಂದು ಕರ್ಣ 48 ಐತಂತ ಅಂದ್ರೆ ಇದು ಏನಾಗಿರ್ಬೋದು? 48 ಆಗಿರ್ಬೋದು. ಸರ್ ಹಂಗಾರೆ ಇದು ಎಷ್ಟಿರ್ಬೋದು? ಇದು 20 ಆಗಿರ್ಬೋದು ಎಲ್ಲ. ಓಕೆ ನೋಡ್ರಿ, ಜಸ್ಟ್ ವಿಚಾರ ಮಾಡ್ರಿ. ಇಲ್ಲಿಂದ ಇಲ್ಲಿ ಸ್ಥಾನ ಇದು ಎಷ್ಟಾಗಿರ್ಬೋದು? 20 ಆಗಿರ್ಬೋದು. ಸರ್ ಇದು ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲಿ ಸ್ಥಾನ ಇದು ಎಷ್ಟಾಗಿರ್ಬೋದು? 48 ಆಗಿರ್ಬೋದು. ಸರ್ ಈಗ ಇಲ್ಲಿಂದ ಇಲ್ಲಿ ಸ್ಥಾನ 48 ಅಂದ್ರೆ ಇಷ್ಟ ಎಷ್ಟಾಗಿರ್ತೈತಿ? ಅರ್ಧ ಅಲ್ಲ, ಇದು ಅರ್ಧ ಇರ್ತೈತಿ, ಇದು ಅರ್ಧ ಇರ್ತೈತಿ, ಹೌದಿಲ್ಲ? ಅಂದ್ರೆ ಇದು ಎಷ್ಟಾಗಿರ್ತೈತಿ? ಇಷ್ಟ 24 ಆಗಿರ್ತೈತಿ. ಎಷ್ಟಾಗಿರ್ತೈತಿ? 24 ಅಂತ ಬರಿತೀನಿ ನಾನು. ಇಷ್ಟ ಇದನ್ನ ಏನಂತ ಬರಿತೀನಿ ಹೇಳ್ರಿ? 24 ಅಂತೇಳಿ ಬರಿತೀನಿ. ಸರ್ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಮತ್ತೇನಾಗುತ್ತಾ ಅಂತಂದ್ರ ನೋಡ್ರಿ, ಸರ್ ಇಲ್ಲಿಂದ ಇಲ್ಲಿ ಸ್ಥಾನ ಎಷ್ಟು? ಇಲ್ಲಿಂದ ಇಲ್ಲಿ ಸ್ಥಾನ ಎಷ್ಟೈತಿ? 20 ಐತಾರ. ಇದು ಇಷ್ಟ ಎಷ್ಟಾಗಿರ್ತೈತಿ? 10 ಆಗಿರ್ತೈತಿ. ಎಷ್ಟಾಗಿರ್ತೈತಿ ನೋಡ್ರಿ, ಇಲ್ಲಿಂದ ಇಲ್ಲಿ ಸ್ಥಾನ 20 ಐತಾರ. ಇದು ಇಷ್ಟ ಎಷ್ಟಾಗಿರ್ತೈತಿ? 10 ಆಗಿರ್ತೈತಿ. ಹಂಗಾರೆ ಈ ಸೈಡ್ ಐತಿ, ಈ ಸೈಡ್ ಐತಿ. ನನಗೆ ಈ ಸೈಡ್ ಬೇಕು ಅಂದ್ರೆ ನಾವೇನ್ ಮಾಡ್ಕೋತೀವಿ? ಸರ್ ಒಂದು ಲಂಬಕೋನ ತ್ರಿಭುಜ ಕ್ರಿಯೇಟ್ ಆಗತೈತಿ. ಮಾತಾಡ್ರಿ. ಲಂಬಕೋನ ತ್ರಿಭುಜ ಕ್ರಿಯೇಟ್ ಆಯ್ತು ಅಂದ್ರೆ ಲಂಬಕೋನ ಏನ್ ಹೇಳ್ತೈತಿ? ಒಂದು ಪೈಥಾಗೊರಸ್ನ ಪ್ರಮೇಯ ಏನ್ ಹೇಳ್ತದ? ಒಂದು ವಿಕರ್ಣವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಒಂದು ವಿಕರ್ಣ ಅಂದ್ರೆ ಇದೇನು ಕರ್ಣ ಐತ್ಲ, ಒಂದು ಕರ್ಣದ ವರ್ಗವು ಅಂದ್ರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದ. ಅಂದ್ರೆ ಈಗ ಇದ್ರದ್ದು ಸ್ಕ್ವೇರ್ ಮಾಡಿ ಕೂಡ್ಸಿದ ನಂತರ ಏನೊಂದು ಸ್ಕ್ವೇರ್ ಬರ್ತೈತಿಲ್ಲ, ಅದಕ್ಕೆ ಇದು ಸಮ ಆಗಿರ್ತೈತಿ ಅಂತ ನೋಡ್ರಿ. ಇದು ಎ ಅಂತ ತಗೊಳ್ಳೋನು, ಇದು ಬಿ ಅಂತ ತಗೊಳ್ಳೋನು, ಇದು ಸಿ ಅಂತ ತಗೊಳ್ಳೋನು. ಬೇಕಾದ್ರೆ ಈಗ ನಾವೇನು ಬರ್ಕೊಳ್ಳೋಣ ಇಲ್ಲಿ? A² ಪ್ಲಸ್ B² ಈಕ್ವಲ್ ಟು C². ಸರ್ ಇದ್ರ ಸ್ಕ್ವೇರ್ ಮಾಡಿ ಎರಡು ಕೂಡ್ಸಿರಿ ಇದಕ್ಕೆ ಸಮ ಆಗ್ಬೇಕು. ಹಾಗಾದ್ರೆ 24 ಸ್ಕ್ವೇರ್ ಎಷ್ಟು? 24 ಸ್ಕ್ವೇರ್ ಎಷ್ಟು ರೀ? ಆಮೇಲೆ 10 ಸ್ಕ್ವೇರ್ ಎಷ್ಟು? ಎರಡು ಕೂಡ್ಸಿರಿ ಎಷ್ಟು ಬರ್ತೈತಿ? 10 ಸ್ಕ್ವೇರ್ 100, 24 ಸ್ಕ್ವೇರ್ 576. ಎಷ್ಟಾಗ್ತೈತಿಲ್ಲ? ಅವ್ರ 100 ಇಂಟು 576 ಅಂದ್ರೆ ಟೋಟಲ್ ಎಷ್ಟು ಆಕೈತ್ರಿ? 676. ಸರ್ 676 ಎಟ್ರ ಸ್ಕ್ವೇರ್?
676 ಮೀಟರ್ ಸ್ಕ್ವೇರ್ ನೋಡ್ರಿ. ಎಷ್ಟಾಕೈತಿ? 676. ಇದು ಎಟ್ರ ಸ್ಕ್ವೇರ್ ಅಂದ್ರೆ 26 ಸ್ಕ್ವೇರ್. ನನಗೆ ಈ ಸಿ ಅನ್ನು ಸಿಕ್ತಲ್ಲ ಇವಾಗ, ಯಾವುದು 26. ಸರಿ, ಈಗ ಹೇಳ್ರಿ, ನನಗೆ ಪೆರಿಮೀಟರ್ ಬೇಕಂದ್ರ ಒಂದು ರೋಂಬಸ್ ಅಂದ್ರ ಇದು ಎಷ್ಟಿರುತ್ತೋ ಇದು ಅಟ್ಟೆ ಇರುತ್ತ, ಇದು ಅಟ್ಟೆ ಇರುತ್ತ, ಇದು ಅಟ್ಟೆ ಇರುತ್ತ, ಹೌದಿಲ್ರಿ? ಈಕ್ವಲ್ ಸೈಡ್ ಇದ್ದಿರ್ತಾವ. ಸರ್ ಪೆರಿಮೀಟರ್ ಕಂಡು ಹಿಡಿಬೇಕಾದ್ರೆ ಫಾರ್ಮುಲಾ ಏನೈತಿ? 4a ಅಂತ ಐತಿ. ಅದೇ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಾರ್ಮುಲಾ ಏನೈತಿ? ಹಾಫ್ ಇಂಟು ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2 ಅಂತೇಳಿ ಫಾರ್ಮುಲಾ ಐತಿರ್ತ. ಸರ್ ನನಗೆ ಇದು ಪೆರಿಮೀಟರ್ ಅಂದ್ರೆ 4a ಅಂತಂದ್ರ ಸರ್ ಈ ಬದಿ ಸಿಕ್ಕೈತ್ಲ ನನಗಿಲ್ಲಿ ಎಷ್ಟಂತ ಸಿಕ್ಕೈತಿ? ಈಗ 26. ಅಂದ್ರೆ 4 ಇಂಟು 26 ಅಂದ್ರೆ ನಮ್ಮ ಆನ್ಸರ್ ಎಷ್ಟಾಕೈತಿ ನೋಡ್ರಿ? 24ರಲ್ಲಿ 80, 64ರಲ್ಲಿ 24 ಅಂದ್ರೆ 104. ಇದು ನನ್ನ ಫೈನಲ್ ಆನ್ಸರ್ ಆಗಿರ್ತೈತಿ. ಮುಗ್ದ ಹೋತು. ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಮುಗಿದು ಹೋತ್ರಿ. ಸರ್ ಈ ತರ ಪ್ರಶ್ನೆಗಳಂತೂ ಅನ್ಲಿಮಿಟೆಡ್ ಬರಾಕತ್ತಾವ ಕ್ವಶನ್ ಎಕ್ಸಾಮ್ನೆ. ರೋಂಬಸ್ ಮೇಲೆ, ರೋಂಬಸ್, ಸ್ಪೇರ, ಕ್ಯೂಬ, ಕ್ಯೂಬಾಯ್ಡ, ಇಲ್ಲೇ ಪ್ರಶ್ನೆಗಳು ರಿಪೀಟೆಡ್ ಆಗಕತ್ತಾವ 3D ಒಳಗೆ. ಓಕೆ, 3D 2D ಅರ್ಥ ಆಗತ್ತೈತಿಲ್ಲ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ? ಒಂದು ಆಯತಾಕಾರದ ಜಮೀನಿನ ಉದ್ದವನ್ನು 33.33% ಕಡಿಮೆ ಮಾಡಿದರೆ ವಿಸ್ತೀರ್ಣ ಒಂದೇ ಇರಲು ಅಗಲವನ್ನು ಎಷ್ಟು ಹೆಚ್ಚಿಸಬೇಕು? ನೋಡ್ರಿ ಏನದ ಪ್ರಶ್ನೆ. ಇಲ್ಲಿ ಇದೊಂದು ಆಯತಾಕಾರದ ಜಮೀನ್ ಐತಿ. ಒಂದು ಆಯತಾಕಾರದ ಜಮೀನ್ ಅಂದ್ರೆ ನೋಡ್ರಿ, ಒಂದು ಆಯತ ಅಂದ್ರೆ ಮತ್ತೇನ್ ಮಾಡ್ಕೋತೀವಿ ನಾವು? ಇದು ಲೆಂತ್, ಇದು ಬ್ರೆಡ್ತ್, ಹೌದಾ? ಸರ್ ಏರಿಯಾ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ತೀವಿ? ಲೆಂತ್ ಇಂಟು ಬ್ರೆಡ್ತ್ ಅಂತೇಳಿ ಮಾಡ್ತೀವಿ. ಉದ್ದ ಮತ್ತು ಅಗಲ ಎರಡು ಗುಣಿಸ್ಬೇಕಲ್ರಿ. ಸರ್ ಇನಿಷಿಯಲ್ ಎಷ್ಟಿತ್ತು, ಫೈನಲ್ ಎಷ್ಟಿತ್ತು ಅಂತ ಬರಿತೀವಿ. ಸರ್ 33.33% ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತಾ? 1/3 ಆಗುತ್ತಾ. ಕಡಿಮೆ ಮಾಡತ್ತಾರ ಅಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಅಂದ್ರೆ ಈಗ ಮೊದಲು ಎಷ್ಟಿತ್ತು? ಲೆಂತ್ 3 ಇತ್ತು, ಆಮೇಲೆ ಲೆಂತ್ ಎಷ್ಟಾಗತೈತಿ? 2 ಆಗತೈತಿ. ಇದು ಏನ? ಲೆಂತ್. ಅವ್ರು ಏನನ್ನತ್ತಾರ? ಆಯತಾಕಾರದ ಜಮೀನಿನ ಉದ್ದವನ್ನ. ಉದ್ದ ಮೊದಲು ಎಷ್ಟಿತ್ತು? ಇನಿಷಿಯಲ್ 3 ಇತ್ತು, ಕಮ್ಮಿ ಮಾಡ್ಯಾರ ಅಂದ್ರೆ 2 ಆಗೈತಿ. ಈಗ ಅವ್ರು ಏನನ್ನತ್ತಾರ ಅಂತಾರ? ವಿಸ್ತೀರ್ಣ ಒಂದೇ ಇರಲು. ವಿಸ್ತೀರ್ಣ ಅಂದ್ರೆ ನೋಡ್ರಿ, ನಾವು ಲೆಂತ್ ಮತ್ತು ಈ ಬ್ರೆಡ್ತ್ ಎರಡು ಏನ್ ಮಾಡ್ಬೇಕು? ಗುಣಿಸ್ಬೇಕಲ್ಲ. ಇವೆರಡು ಗುಣಿಸಿದ್ರ ಈ ಮೌಲ್ಯ ಎರಡು ಸೇಮ್ ಬರ್ಬೇಕು. ಇದ ಮತ್ತಿದ ಇಲ್ಲೇನು ಇಟ್ಕೊಂಡಿರ್ತಾವ ಬ್ರೆಡ್, ಇದನ್ನ ಇಟ್ಕೊಂಡ್ರ ಇಲ್ಲೇನ್ ಇರ್ತೈತ್ಲ, ಇದನ್ನ ಇಂಟು ಮಾಡ್ಕೊಂಡ್ರೆ ಇದನ್ನ ಇಂಟು ಮಾಡ್ಕೊಂಡ್ರೆ ಇದು ಎರಡು ವಿಸ್ತೀರ್ಣ ಸೇಮ್ ಬರ್ಬೇಕು. ನೋಡ್ರಿ, ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ನೋಡ್ರಿ ಏನು? ಏರಿಯಾ. ಲೆಂತ್ ಬ್ರೆಡ್ತ್, ಲೆಂತ್ ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಇನಿಷಿಯಲ್ ಏರಿಯಾ, ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಫೈನಲ್ ಏರಿಯಾ, ಈಗ ಬರ್ತಕ್ಕಂಥ ಏರಿಯಾ. ಹಾಗಾದ್ರೆ ಇಲ್ಲಿ ಎಷ್ಟು ಇಟ್ಕೋಬೇಕು? ಸರ್ ಏನಿಲ್ಲ, ಇಲ್ಲಿ 3 ಐತಿ, ಇಲ್ಲಿ 2 ಐತಿ ಅಂದ್ರೆ ಇದಕ್ಕೆ ಇಲ್ಲಿ ಜಸ್ಟ್ ಎರಡು ಸೇಮ್ ಆಗ್ಬೇಕಾರೆ ಈ 2 ಇದಕ್ಕೆ ಇಂಟು ಮಾಡ್ರಿ, ಈ 3 ಇದಕ್ಕೆ ಇಂಟು ಮಾಡ್ರಿ. ಹಂಗಾರೆ ಜಸ್ಟ್ ನೋಡ್ರಿ, ಇಲ್ಲಿ 2 ಬರಿತೀನಿ, ಇಲ್ಲಿ 3 ಬರಿತೀನಿ. ನೋಡ್ರಿ, ಇದಕ್ಕೆ 2 ಇಂಟು ಮಾಡ್ತೀನಿ ಅಂದ್ರೆ ಈ 2 ಇಕ್ಕಿ ತಗೊಂಡು ಇದಕ್ಕೆ 2 ಇಂಟು ಮಾಡ್ತೀನಿ, ಈ 3 ಇಕ್ಕಿ ತಗೊಂಡು ಈ 2ಕ್ಕೆ 3 ಇಂಟು ಮಾಡ್ತೀನಿ. ಹಾಗಾದ್ರೆ ನೋಡ್ರಿ, ಇವಾಗ ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ 3 ಇಂಟು 2 ಅಂದ್ರೆ ಎಷ್ಟಾಗತ್ತ? 6 ಆಗತ್ತ. ಸರ್ 2 ಇಂಟು 3 ಅಂದ್ರೆ ಎಷ್ಟಾಗತ್ತ? 6 ಆಗತ್ತ. ಹಂಗಾರೆ ಬ್ರೆಡ್ತ್ ಏನಾಗತೈತಿ ನೋಡ್ರಿ? 2 ಇದ್ದಿದ್ದು ಎಷ್ಟಾಗತೈತಿ? 3 ಆಗತೈತಿ. ಎಷ್ಟು? 1 ಹೆಚ್ಚಾಗತೈತಿ. 2 ಇದ್ದಿದ್ದು 3 ಆಗತೈತಿ, 1 ಹೆಚ್ಚಾಗತೈತಿ ಅಂದ್ರೆ 2ಕ್ಕೆ 1 ಹೆಚ್ಚಾಗತೈತಿ. ಪರ್ಸೆಂಟೇಜ್ ಅಂದ್ರೆ ಇಂಟು 100. ಸರ್ 2 ಒಂದ್ರಲ್ಲೇ 2, 5ರಲ್ಲಿ 10, ಇದೊಂದು 0 ಅಂದ್ರೆ 8% ಹೆಚ್ಚು ಮಾಡಕ್ ಬೇಕ್ರಿ. ಬ್ರೆಡ್ ತನ್ನ 50% ಹೆಚ್ಚು ಮಾಡಕ್ ಬೇಕು. ಮುಗ್ದ ಹೋದ್ ಕ್ವಶನ್, ಏನೇನು ಇಲ್ಲ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಬರ್ರಿ ಸರ್. ನೋಡೋಣ, ಲಾಸ್ಟ್ ಕ್ವಶನ್ ಐತಿ. ಈ ಪ್ರಶ್ನೆ ನೀವೇನ್ ಮಾಡಬೇಕು ಅಂದ್ರೆ ಹೋಮ್ವರ್ಕ್ ತಗೋಬೇಕು. ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅನ್ನ ಮಾಡಲೇಬೇಕು. ಹೇಳಿದ್ದೀನಿ ನಾನು, ಈ ತರ ಟಾಪ್ 200 ಅಂತ ಏನು ಪ್ರಶ್ನೆ ಬಿಡಿಸಿದ್ದೀನಿ, ಆ ಟಾಪ್ 200 ಒಳಗೆ ಈ ತರ ಪ್ರಶ್ನೆಗಳದಾವ. ಸರ್ ಟಾಪ್ 200 ಯಾರು ಕ್ವಶನ್ ಅನ್ನ ಕವರ್ ಮಾಡ್ಕೊಂಡಿದ್ದೀರಿ, ನಿಮಗ ಆರಾಮ್ಸೆ ಏನ್ ಮಾಡ್ಬೋದು ಅಂತಾರ, ನಿಮ್ಮ ಎಕ್ಸಾಮ್ ಒಳಗೆ ಜಾಸ್ತಿ ಸ್ಕೋರನ್ನು ಮಾಡಬಹುದು. ಯಾಕಂದ್ರೆ ಆಲ್ಮೋಸ್ಟ್ 15, 16 ಈ ತರ ಕ್ವಶನ್ಸ್ ಸಿಂಪ್ಲಿಫಿಕೇಶನ್ ಒಳಗೆ ಒಂದು ಸ್ವಲ್ಪ ಘಾತಾಂಕದೊಳಗೆ ಮತ್ತು ರೂಟ್ ಒಳಗೆ ಬರತ್ತಾವ ಅನ್ನೋದು ಬಿಟ್ರ ಆಲ್ಮೋಸ್ಟ್ ಟಾಪ್ 200 ಒಳಗೆ ನಿಮಗೆ ಬೇಸಿಕ್ ಕ್ವಶನ್ಸ್ ಕವರ್ ಆಗಿದಾವೆ. ಆ ಸಿಂಪ್ಲಿಫಿಕೇಶನ್ ಒಳಗೆ ಒಂದು ಸ್ವಲ್ಪ ಏನು ನೋಡ್ರಿ, ಒಂದು ಎಲ್ಲಿ ನಿಮ್ಗೆ ಟಫ್ ಬರತ್ತಿದ್ದಾರೆ, ಒಂದು ಸಿಂಪ್ಲಿಫಿಕೇಶನ್ ಒಳಗೆ ಒಂದು ಸ್ವಲ್ಪ ಹಾರ್ಡ್ ಹೊಂಟಿದಾನ, ಅದು ಬಿಟ್ರ ನಂಬರ್ ಸಿಸ್ಟಮ್ ಒಳಗೆ ಒಂದು ಸ್ವಲ್ಪ ಹಾರ್ಡ್ ಹೊಂಟಿದಾನ, ನಂಬರ್ ಆಫ್ ಜೀರೋಸು ಅಲ್ಲಿ ಇಲ್ಲಿ. ಸರಿ, ಈ 2 ಟಾಪಿಕ್ ಬಿಟ್ರೆ ಆಲ್ಮೋಸ್ಟ್ ನಾವು ಏನು ಟಾಪ್ 200 ಕ್ವಶನ್ ತೊಗೊಂಡಿದ್ದೀನಿ ಅವೇ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಒಳಗೆ ಅಂದ್ರೆ ಅದ ಪ್ಯಾಟರ್ನ್ ಕ್ವಶನ್ಸ್ ಅದಾವ. ನೋಡಿರ್ಬೇಕಂತಾರ ಎಕ್ಸಾಮ್ಗೆ ಆನ್ಸರ್ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಸ್, ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಏನು ಮಾಡೋಣ ಅಂತಾರೆ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ಶುಭರಾತ್ರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.